ವೀರಪ್ಪನ ಜೊತೆ ಓಡಾಡ್ತಾ ಇದ್ದಂಥ ಒಬ್ಬ ಸಣ್ಣ ಹುಡುಗ, ಅವನಿಗೆ 17 ವರ್ಷ ಇರ್ಬೋದು. ಹೆಣ್ಣು ಮಗು ಮೇಲೆ ನೀನು ಮಾನಭಂಗ ಮಾಡಿದ್ಯಾ, ಸಣ್ಣ ಮಗುಗೆ ರೇಪ್ ಮಾಡಿದ್ಯಾ, ಸಣ್ಣ ಮಕ್ಕಳಿಗೆ ರೇಪ್ ಮಾಡಿದ್ಯಾ, ಒಂದು ಅಮಾಯಕ ಹೆಂಗಸಿಗೆ ರೇಪ್ ಮಾಡಿದ್ಯಾ ಅಂದರೆ ನಿನ್ನ ಮೂಲೆಗೆ ಹಾಕೊಂಡು ಹೊಡಿತಾರೆ. ವಾರ ಹುಡುಕ್ತಾಳೆ ನೋಡ್ರಿ, ಕಾಡುಗಳಲ್ಲಿ ಹೋಗಿ ಬರೋದು, ಕಾಡು ಎಲ್ಲ. ಇವಳಿಗೊಂದು ಮಾಹಿತಿ ಸಿಗುತ್ತೆ, ಕಾಡೊಳಗಡೆ ವೀರಪ್ಪನ್ ಇದ್ದಾನೆ, ಇಂಥ ಕಾಡಲ್ಲಿದ್ದಾನೆ ಅಲ್ಲಿ ಅಂತ ಯಾವನೋ ಒಬ್ಬ ದನಾಮೇಶವನು ಹೇಳ್ತಾನೆ. ಇವಳು ಹೋಗ್ತಾಳೆ. ಸರ್ ನಮಸ್ತೆ. ಭಾಳ ದಿವಸ ಆಯ್ತು ಕಲಾ ಮಾಧ್ಯಮದಲ್ಲಿ ತಾವು ಬಂದು. ನೀವು ಬರೀ ವೀರಪ್ಪನ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ ಸರ್, ತಾವೇ ಪ್ರಸ್ತಾಪ ಮಾಡಿದ್ರಿ ವೀರಪ್ಪನ ಬಗ್ಗೆ. ಆತನಿಗೆ ಒಂದು ರಾಬಿನ್ ಹುಡ್ ಇಮೇಜ್ ಕೂಡ ಇದೆ. ಯಾಕದು ಬಂತು, ಜನ ಯಾಕೆ ಆತನ ಹೀರೋ ಅಂತ ಕರೀತಾರೆ ಅಂತ ತಂದು ಚರ್ಚೆ ಮಾಡೋಣ. ಸುಖ್ಯಾತಿ ಪಡೆದಿರ್ತಕ್ಕಂಥ ದರೋಡೆಕೋರರು, ಕೊಟುಕರಿಗಿಂತ ಕಟುಕರವರು, ಯಾವುದಕ್ಕೂ ಹೇಸೋದಿಲ್ಲ. ಕೊಲೆ ಮಾಡಲಿಕ್ಕೆ ಕೇಸಲ್ಲ, ದರೋಡೆ ಮಾಡುವಾಗ ಅಡ್ಡ ಬಂದರೆ ಕಡ್ದು ಬಿಸಾಕಕ್ಕೆ ಹೇಸೋದಿಲ್ಲ ಅಂತ ಚಂಬಲ್ ಕಣಿವೆ ಡಕಾಯಿತರು ಅವ್ರಿಗೂ ಈ ರಾಬಿನ್ ಹುಡ್ ಇಮೇಜ್ ಇತ್ತು. ಈ ಚಂಬಲ್ ಕಣಿವೆಯ ಡಕಾಯಿತರು ಅವ್ರು ಕೆಲವರು ಕಾರಣಾಂತರದಿಂದ ಡಕಾಯಿತರಾಗಿರ್ತಾರೆ. ಅಂಥವ್ರಿಗೆ ಆ ಕಟುಕತನದ ನಡುವೆಯೂ ಮಾತೃ ಹೃದಯ ಇರುತ್ತೆ. ಆ ನೋವು ಅನುಭವಿಸಿರ್ತಾರಲ್ಲ, ಅಂಥ ನೋವು ಇನ್ನೊಬ್ರು ಅನುಭವಿಸಿದಾಗ ಅವರಿಗೆ ಆ ಒಳಗಡೆ ಇರುತ್ತೆ ನೋಡಿ, ಮಾತೃ ಹೃದಯ ಅನ್ನೋದು ಇರುತ್ತಲ್ಲ, ಅದು ಈಚೆ ಬಂದ್ಬಿಡುತ್ತೆ. ಇದು ಇಂಥವ್ರಿಗೆ ರಾಬಿನ್ ಹುಡ್ ಇಮೇಜ್ ಕ್ರಿಯೇಟ್ ಮಾಡಿಬಿಡುತ್ತೆ. ಚಂಬಲ್ ಕಣಿವೆ ಡಕಾಯ್ತಿರ್ಬೋದು, ಪಾರ್ದಿ, ಅವರು ಕಟುಕರಲ್ಲಿ ಕಟುಕರು, ಪಾರ್ದಿ ಅಂಥೇಳಿ ಒಂದು ಸಮುದಾಯ ಇದೆ. ಅವರು ಡಕಾಯಿತಿ ಮಾಡಬೇಕಾದ್ರೆ ರಕ್ತ ಕಾಣಲೇಬೇಕು ಅವರು. ಅಂಥವರೆಲ್ಲ ಎಲ್ಲೋ ಒಂದು ಕಡೆ ಇಂಥದನ್ನು ತೋರಿಸ್ಬಿಡ್ತಾರೆ. ನಿಮಗೆ ಭೂಗತ ಲೋಕದಲ್ಲಿ ರೌಡಿಗಳು ಅಂತೀವಿ, ಅವರು ಕೊಲೆಗಳಲ್ಲಿ 4 ಕೊಲೆಗಳಲ್ಲಿ ಭಾಗಿಯಾಗಿರ್ತಾರೆ. ಅವ್ರಿಗೆ ಭೂಗತ ಲೋಕದಲ್ಲಿ, ಪಾತಕ ಲೋಕದಲ್ಲಿ ಅವ್ರನ್ನ ಏನು ಸಮಾಜ ಕಂಟಕರು ಅಂತಲೇ ಎಲ್ಲ ಘೋಷಿಸ್ಬಿಟ್ಟಿರ್ತೀವಿ. ಅಂಥ ರೌಡಿಗಳು ಸಹ ಈ ಥರ ಕೆಲಸಗಳನ್ನು ಮಾಡಿ ಜನ ಅವ್ರನ್ನ ಮೆಚ್ಕೊಳ್ಳೋವಂಥ ಸ್ಥಿತಿಗೆ ಅವರು ಸೃಷ್ಟಿ ಮಾಡ್ಕೊಂಡ್ಬಿಡ್ತಾರೆ. ಉದಾಹರಣೆಗೆ ನಿಮಗೆ ಬೆಂಗಳೂರು ಕಂಡಂಥ ಕುಖ್ಯಾತ ರೌಡಿ MP ಜಯರಾಜ್ ಬಗ್ಗೆ ಹಲವಾರು ಕಡೆ ಹಲವಾರು ಜನ ಹಲವಾರು ರೀತಿಯಲ್ಲಿ ಮಾತಾಡ್ತಾರೆ. ನಾವು ಭೂಗತ ಲೋಕದ ಒಬ್ಬ ವ್ಯಕ್ತಿ ಅಂತಲೇ ನಾವು ಮಾತಾಡೋದು ಯಾವಾಗಲೂ, ಯಾಕೆಂದರೆ ಭೂಗತ ಲೋಕದಲ್ಲಿ ಇದ್ದಂಥ ವ್ಯಕ್ತಿ ಆತ. ಆದರೆ ಆತನಲ್ಲಿ ಒಂದು ಜನ ಮೆಚ್ಕೊಂಡಿದ್ದೇನು ಅಂದರೆ, ಆತ ಪ್ರವರ್ಧಮಾನಕ್ಕೆ ಬಂದಂಥ ಕಾಲಘಟ್ಟ ಈ ಬೆಂಗಳೂರು, ಈ ಕರ್ನಾಟಕ ರಾಜ್ಯದಲ್ಲಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಗಳಾಗಿದ್ದಾಗ, ಆಮೇಲೆ ಎಮರ್ಜೆನ್ಸಿಯ ಕಾಲಾವಧಿ. ಆಗ ಈ ಬೆಂಗಳೂರಲ್ಲಿ ಬಡತನ ಹೇಗಿತ್ತು ಅಂದರೆ, ಗಿರ್ವಿ ಅಂಗಡಿಗಳು ಅಂಥೇಳಿ ಈ ರಾಜಸ್ಥಾನ್ ಮೂಲದವರು, ಈ ಮಾರ್ವಾಡಿಗಳು ಅಂತ ನಾವೇನು ಹೇಳ್ತೀವಿ, ಅವರು ಗಿರ್ವಿ ಅಂಗಡಿಗಳನ್ನು ಪ್ರಾರಂಭ ಮಾಡ್ತಾಯಿದ್ರು ಬೆಂಗಳೂರು ನಗರದಲ್ಲಿ. ಹೌದೌದು, ಅಲ್ಲ ಆ ಸಮಯದಲ್ಲಿ ಈಗಲೂ ಇದೆ ಗಿರ್ವಿ ಅಂಗಡಿಗಳು. ಎಲ್ಲ ಸ್ಲಮ್ ಪ್ರದೇಶಗಳಲ್ಲಿದೆ, ಕೊಳಚೆ ಪ್ರದೇಶಗಳಲ್ಲಿದೆ. ಬಡವರು ಎಲ್ಲಿ ಮಧ್ಯಮ ವರ್ಗದವರು ಬಡವರು ವಾಸ ಮಾಡ್ತಾರೋ ಎಲ್ಲ ಗಿರ್ವಿ ಅಂಗಡಿಗಳು ಇದ್ದೇ ಇದೆ. ಈಗ ಬ್ಯಾಂಕು ಗಿರ್ವಿ ಅಂಗಡಿನೇ ಒಂಥರ, ನ್ಯಾಷನಲೈಸ್ ಬ್ಯಾಂಕು ಗಿರ್ವಿ ಅಂಗಡಿನೇ. ಚಿನ್ನ ಅಡ ಬಿಟ್ಟರೆ ನಿಮ್ಗೆ ಸಾಲ ಕೊಡ್ತಾರೆ. ಇವರು ಖಾಸಗಿ ಗಿರ್ವಿ ಅಂಗಡಿಯವರು, ಅವರು ರಾಷ್ಟ್ರೀಕೃತ ಗಿರ್ವಿ ಅಂಗಡಿಯವರು. ಈ ಜಯರಾಜಿನ ಕಾಲಘಟ್ಟದಲ್ಲಿ ಗಿರ್ವಿ ಅಂಗಡಿಗಳು ಏನು ಬೆಂಗಳೂರು ನಗರದಲ್ಲಿ ನಾಯಿ ಕೊಡೆಗಳಂತೆ ಇತ್ತು. ಎಲ್ಲಿ ತನಕ ಇತ್ತು, ಬಡವರು ಜಾಸ್ತಿ ಇದ್ದರು ಬೆಂಗಳೂರಲ್ಲಿ ಅವಾಗ. ಯಾಕೆಂದರೆ ಈ ಸುತ್ತಮುತ್ತ ರಾಜ್ಯಗಳಲ್ಲಿ, ದಕ್ಷಿಣದ ಎಲ್ಲ ರಾಜ್ಯಗಳಲ್ಲಿ ತುಂಬ ಕಡು ಬಡವರು ಒಂದ ಮೆಡ್ರಾಸ್ಗೆ ಹೋಗ್ತಾಯಿದ್ರು, ಇಲ್ಲ ಹೈದ್ರಾಬಾದ್ಗೆ ಹೋಗ್ತಾಯಿದ್ರು, ಇಲ್ಲ ಬೆಂಗಳೂರಿಗೆ ಬರ್ತಾಯಿದ್ರು. ಯಾರು ಟ್ರಿವೆಂಡ್ರಮ್ಗೆ ಹೋಗ್ತಾ ಇರಲಿಲ್ಲ. ಯಾಕೆ ಅಂದರೆ ಬೆಂಗಳೂರು ನಗರ ಒಂದು ಕಾಸ್ಮೋಪಾಲಿಟನ್ ನಗರ. ಇಲ್ಲಿ ಯಾವ ಭಾಷೆ ಮಾತಾಡೋರು ನಡೀತದೆ, ಜೀವನ ನಡೆಸ್ಬೋದು. ಕಡಲೆಕಾಯಿ ಮಾರಿ ಜೀವನ ನಡೆಸ್ಬೋದು, ಕೂಲಿ ಕೆಲಸ ಮಾಡಿ ಜೀವನ ನಡೆಸ್ಬೋದು. ಈ ಥರ ಇದರೊಳಗೆ ಅವ್ರಿಗೆ ಅಷ್ಟೇ ಸಂಪಾದನೆ ಸಾಕಾಗಿತ್ತು. ನಾನು
79ಕ್ಕೆ ಬೆಂಗಳೂರು ನಗರದಲ್ಲಿ ಪ್ರೊಬೇಷನರಿ ಅವಧಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ಮಾಗಡಿ ರಸ್ತೆ, KG ಹಳ್ಳಿ, ಈ ಕಲಾಶಪಾಳ್ಯ, ವಿಲ್ಸನ್ ಗಾರ್ಡನ್ ಸ್ಲಮ್ಮುಗಳು ಅಲ್ಲೆಲ್ಲ ಸುತ್ತಮುತ್ತದಲ್ಲಿ ನಾವು ಗಮನಿಸಿದ್ದೇನು ಅಂದರೆ, ಬೆಂಗಳೂರು ನಗರದಲ್ಲಿ ಯಾವುದೇ ಕಳ್ಳ ಸಿಕ್ಕಿದ್ರು ಅವನು ಒಡವೆ ಎಲ್ಲಿ ಬಚ್ಚಿಟ್ಟಿದ್ಯಾ ಅಂದರೆ ಗಿರಿವೆ ಅಂಗಡಿಯಲ್ಲಿ ಗಿರಿವೆ ಇಟ್ಟಿರೋನು ಚೀಟಿ ಕೊಡೋನು ನಾವು ಹೋಗಿ ಅದನ್ನು ವಶಪಡಿಸ್ಕೊಂಡು ಅವ್ರ ಮೇಲೆ ಕೇಸ್ ಹಾಕ್ತಾಯಿದ್ವಿ. ನಾನು ಹಾಗೆ ಅಂದ್ಕೊಂಡಿದ್ದೆ, ಬರೀ ಗಿರಿವಿ ಅಂಗಡಿಯಲ್ಲಿ ಚಿನ್ನ ಇಟ್ಕೊಳ್ತಾರೆ ಅಂತ. ಆಗ ಅಂಗಡಿ ಒಳಗಡೆ ನಾವು ಹೋದಾಗ ಹಂಡೆಗಳು, ಅನ್ನ ಮಾಡೋ ತಪ್ಪಲೆಗಳು, ಸ್ಟೀಲ್ ಲೋಟಗಳು, ಕೆಲವು ಸ್ಲಮ್ಮಲ್ಲಿ ಅಕ್ಕಿ ಕೇರುವ ಮರಗಳನ್ನು ಗಿರಿವಿ ಇಟ್ಕೊಂಡಿದ್ರು. ಈ ಅಕ್ಕಿ ಬಿದಿರಲ್ಲಿ ಮಾಡಿರ್ತಾರಲ್ಲ, ಅಕ್ಕಿಯನ್ನು ಕೇರುವಂಥ ಮರ, ಅದನ್ನು ಗಿರಿವಿ ಏನ್ರಿ ಇಷ್ಟು ಸರ್, ಅವ್ರು ₹2 ₹1 ಬರ್ತಾರೆ ಸರ್, ಸುಮ್ಮನೆ ಅಭ್ಯಾಸ ಮಾಡ್ಕೊತಾರೆ ಅಂತ ಇಡು ಅಂತ ಹೇಳಿರ್ತೀವಿ, ಇಟ್ಬಿಟ್ಟು ಹೋಗಿರ್ತಾರೆ ಸರ್ ಅಂತ ಮಂಕ್ರಿಗಳನ್ನ ಗಿರಿವಿ ಇಟ್ಟಿರೋದು. ನಾವು ಯಾರಿಗಾದ್ರೂ ಹೇಳಿದ್ರೆ ಸುಳ್ಳು ಹೇಳ್ತಾರ್ರಿ ಪೊಲೀಸ್ ಅಧಿಕಾರಿ ಅಂತ ಹೇಳ್ಬೋದು. ಈಗ ನಾನು ಕಂಡಿರೋದಿದು ಅಂಥ ಸ್ಥಿತಿ. ಆಮೇಲೆ ಕುಡುಕ ಗಂಡ ಇರ್ತಾನೆ, ಅವನ ಮನೇಲಿ ಬರ್ತಾನೆ, ಹಂಡೆ ಎತ್ಕೊಂಡು ಹೊಟ್ಟೋಗ್ಬಿಡ್ತಾನೆ. ನೀರು ಆವಾಗ ಪಬ್ಲಿಕ್ ಟ್ಯಾಪಲ್ಲಿ 24 ಗಂಟೆ ನಲ್ಲಿ ನೀರು ಬರ್ತಾಯಿತ್ತು, ಕಾವೇರಿ ನೀರು ಬರ್ತಾಯಿತ್ತು, ತಿಬ್ಗೊಂಡಳ್ಳಿ ನೀರು ಬರ್ತಾಯಿತ್ತು. ಆಮೇಲೆ ಕುಡಿಯುವ ನೀರು ಅದನ್ನು ತುಂಬಿಟ್ಕೊಳ್ಳೋಕ್ಕೆ ಇವರು ಬಿಂದಿಗೆಗಳು ಇಟ್ಕೊಂಡು, ತಾಮ್ರದ ಬಿಂದಿಗೆ ಇಟ್ಕೊಂಡಿರೋರು, ತಾಮ್ರದ ಬಿಂದಿಗೆನ ಗಿರಿವಿ ಇಡ್ತಾಯಿದ್ರು, ಸ್ಟೀಲ್ ಲೋಟಗಳನ್ನು ಗಿರಿವಿ ಇಡ್ತಾಯಿದ್ರು. ನಾವೆಲ್ಲ ಸಣ್ಣದಿರಬೇಕಾದ್ರೆ ಈ ಹೋಟ್ಲುಗಳಲ್ಲಿ ದೊಡ್ಡ ಕಳ್ತನ ಅಂದರೆ ಚಮಚ ಮತ್ತು ಲೋಟಗಳು ಕಳ್ತನ ಮಾಡ್ತಾಯಿದ್ರು. ಈಗ ಅದಿಲ್ಲವೇ ಇಲ್ಲ. ಆಮೇಲೆ ಯಾವ ಲೋಟ ನೋಡ್ರಿ, ಈ ಲೋಟವನ್ನು ಶೋಭಾ ಕೆಫೆಯಿಂದ ಕಳ್ಳತನ ಮಾಡಿದ್ದು ಅಂತ ಅಲ್ಲಿ ಬರೆದಿರೋರು. ಅಂದರೆ ಗಿರಿವಿ ಇಟ್ಕೊಳ್ಳೋನು ಬೇಡಪ್ಪ ನನಗೆ ಅಂತ ಹೇಳಬೇಕು ಅನ್ನೋ ಮುನ್ನೆಚ್ಚರಿಕೆ ಕ್ರಮ. ಈ ಸ್ಥಿತಿ ಬೆಂಗಳೂರು ನಗರದಲ್ಲಿ ಇತ್ತು. ನೋಡಿ, ಜಯರಾಜು ಉತ್ತುಂಗದ ಸ್ಥಿತಿಯಲ್ಲಿ, ಭೂಗತ ಲೋಕದಲ್ಲಿ ಉತ್ತುಂಗ ಸ್ಥಿತಿಯಲ್ಲಿದ್ದಾಗ, ಅವನಿಗೆ ಯಾವ ಕಾನೂನು ಕಟ್ಟಳೆಯ ಕೇರೆ ಇಲ್ಲದಿದ್ದಂಥ ಕಾಲಘಟ್ಟದಲ್ಲಿ ಅವನು ಎಲೆಕ್ಷನ್ಗೆ, ಈ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತ ಅವನು ಇದು ಬಂದಾಗ, ಕಾರ್ಪೊರೇಷನ್ ಚುನಾವಣೆ ಅಥವಾ ಯಾವುದಾದ್ರು ಅಂತ ಅವನು MLA ಚುನಾವಣೆಗೆ ಸ್ಪರ್ಧಿಸಿದಂಥ ವ್ಯಕ್ತಿ. ಆಗ ಅವನು ಮಾಡಿದ ಮೊದಲನೇ ಕೆಲಸ ಏನು ಅಂದರೆ, ಈ ಗಿರಿವಿ ಅಂಗಡಿಯವ್ರನ್ನ ಮತ್ತು ಈ ಮಾರ್ವಾಡಿಗಳನ್ನ ಹೆದರ್ಸ್ಕೊಂಡು ಬದುಕಕ್ಕೆ ಶುರು ಮಾಡ್ದ. ಹೆದರ್ಸ್ಕೊಂಡೆ. ಆಮೇಲೆ ಇವನೇ ದಾಳಿ ಮಾಡಿಬಿಡೋದು, ಇವಂದೇ ದಾಳಿ, ಇವನ್ ತಂಡ ಹೋಗೋದು, ದಾಳಿ ಮಾಡೋದು, ಆ ಗಿರಿವಿ ಪುಸ್ತಕಗಳನ್ನೆಲ್ಲ ಎತ್ಕೊಂಡು ಬರೋದು. ಯಾರ್ಯಾರು ಹಂಡೆ, ಚಿನ್ನದ ಒಡವೆ ಇಟ್ಟಿರೋರಿಗೆ ಅವನು ಸಾಹುಕಾರ ಅಂತೇಳಿ ಕನ್ಸಿಡರ್ ಮಾಡಿಬಿಡ್ತಾ ಇದ್ದಂತ ಕಾಣುತ್ತೆ. ಯಾರ್ಯಾರು ಹಂಡೆ, ಪಾತ್ರೆ, ಬಿಂದಿಗೆ, ಈ ಸಣ್ಣ ಪುಟ್ಟ ಮಕ್ಕಳ ಕಾಲ್ ಚೈನು, ಈ ಬೆಳ್ಳಿ ಕಾಲ್ ಚೈನ್ ಎಲ್ಲ ಇರುತ್ತಲ್ಲ, ಈ ಥರದ್ದೆಲ್ಲ ಇಟ್ಟಿದ್ರೆ ಅವ್ರ ಅಡ್ರೆಸ್ಸಿಗೆ ಜನ ಕಳಿಸಿ ವಾಪಸ್ ಕರೆಸಿ ಹಾಗೆ ಕೊಡಿಸ್ಬಿಡ್ತಾ ಇದ್ದ. ಬಡ್ಡಿ ಇಲ್ಲ, ಸಾಲ ಏನು, ಅಸಲಿಲ್ಲ, ಮನ್ನಾ ಇಲ್ಲ, ಕೊಡು ಅಂತ ಬೆದರಿಸ್ಕೊಡ್ತಾ ಇದ್ದ. ಪೊಲೀಸ್ಗೆ ಏನೋ ಕಂಪ್ಲೇಂಟ್ ಕೊಟ್ಟರೆ ನಿನ್ನ ಅಂಗಡಿನ ಪುಡಿ ಮಾಡಿಬಿಡ್ತೀನಿ ಅಂತ. ಬಡವರು ಅವನನ್ನು ರಾಬಿನ್ ಹುಡ್ ಅಂದೆ ಇನ್ನೇನು ಅನ್ನಕ್ಕೆ ಸಾಧ್ಯ? ಹೀರೋ. ಆ ಬಡವರಿಗೆ ಜಯರಾಜ್ ಅಂದರೆ ಇದು ಮಡಕೆ ಗುರುತಲ್ಲಿ ನಿಂತ್ಕೊಳ್ಬೇಕು ಅಂತ ಇದ್ದ ಅವನು. ಮಡಕೆ ಗುರುತು ಬಡವ್ರದ್ದು ಅಂತ ಅಂದರೆ ಆ ಕಾನ್ಸೆಪ್ಟ್ಗೆ ಅವನು ಬಂದುಬಿಟ್ಟಿದ್ದ. ಆಮೇಲೆ ಅದೇ ಥರ ಅವರ ಸಹಚರರಿಗೆ ಏನಾದರೂ ತೊಂದರೆ ಆದರೆ, ಅವ್ರ ಕುಟುಂಬದವ್ರಿಗೆ ತೊಂದರೆ ಆದರೆ ಹಣಕಾಸಿನ ಸಹಾಯ ಮಾಡ್ತಾಯಿದ್ದ. ಕೊತ್ವಾಲ್ ರಾಮಚಂದ್ರ ಮತ್ತೊಬ್ಬ ಭೂಗತ ಲೋಕದ ಪಾತಕಿ, ಅವನ ಜೊತೆ ಒಂದು 20-25 ಜನ ಅವನ ತಂಡ, ಭಾಳ ಬಲಿಷ್ಠವಾದ ತಂಡ. ಅವನ ತಂಡಕ್ಕೆ ಸೇರಬೇಕಾದ್ರೆ ಅರ್ಹತೆಯೇ ಕನಿಷ್ಠ 5 ಅಡಿ 9 ಇಂಚ್ ಇರಬೇಕು. ಮಿಲಿಟ್ರಿಗೂ ಅಷ್ಟು ಸೆಲೆಕ್ಷನ್ ಇರಲ್ಲ. ಎದೆ ಸುತ್ತಳತೆ ಚೆನ್ನಾಗಿರಬೇಕು, ದೇಹದಾಡಿ ಚೆನ್ನಾಗಿರಬೇಕು, ಕಸರತ್ತು ಮಾಡಿರಬೇಕು. ನಾನು ಈಗ ಹೆಸರು ಹೇಳಿದ್ರೆ ನನ್ನ ಮೇಲೆ ನಿಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೆ ನಾಳೆ, ಮಾನನಷ್ಟ ಮೊಕದ್ದಮೆ. ಇವತ್ತು ಮಿನಿಸ್ಟರ್ಗಳಾಗಿದ್ದಾರೆ, MLAಗಳಾಗಿದ್ದಾರೆ, ನಗರಸಭಾ ಸದಸ್ಯರಾಗಿದ್ದಾರೆ, ಒಂದು 25 ಜನ ಇರ್ಬೋದು. ಇಲ್ಲಿ ಮಾತ್ರ ಅಲ್ಲ, ಶಿವಮೊಗ್ಗದಲ್ಲೂ. ಇದು ಆತ ಯಾಕೆ ಆ ರಾಬಿನ್ ಹುಡ್
ಇದನ್ನು ಇಮೇಜ್ ಕ್ರಿಯೇಟ್ ಮಾಡ್ಕೊಂಡ ಅಂದರೆ ಒಬ್ಬನೇ ಒಬ್ಬ ಸಹಚರನಿಗೆ ಅವನು ಏಕವಚನದಲ್ಲಿ ಮಾತಾಡ್ತಾ ಇರಲಿಲ್ಲ. ಅವ್ರ ಜೊತೆ ಹೋಗೋ ಬರೋ ಇಲ್ಲ, ಹೋಗ್ರಿ ಬನ್ರಿ. ಪೊಲೀಸ್ನವ್ರಿಗೆ ಅವನು ಕೆಟ್ಟದಾಗ ಮಾತಾಡ್ತಾ ಇದ್ದ. ಒಂಥರ ಅವ್ರ ಬಗ್ಗೆ ನಿಕೃಷ್ಟವಾಗಿ ಮಾತಾಡೋದು ಇಲ್ಲ. ಆದರೆ ಸಹಚರರಿಗೆ ಯಾರಿಗೂ ಹೋಗಯ್ಯ ಬಾರಯ್ಯ ಇಲ್ಲ, ಹೋಗ್ರಿ ಬನ್ರಿ. ಆಮೇಲೆ ಅವರೆಲ್ಲರೂ ಅವ್ರಿಗೊಂದು ಇಮೇಜ್ ಕ್ರಿಯೇಟ್ ಮಾಡ್ತಾ ಇದ್ದ. ಅದೇನು ಅಂದರೆ ಒಂದು ದೊಡ್ಡ ನಾಯಿಗೆ ಹಾಕುವಂಥ ಸರಪಳಿ ಚಿನ್ನದ್ದು ಚೈನು, ಒಂದು ರ್ಯಾಡೋ ವಾಚು, ಇದು ಅವನ ಟ್ರೇಡ್ ಮಾರ್ಕು. ರ್ಯಾಡೋ ವಾಚು, ಆ ಒಂದು ಡಯಾಸ್ಟಾರ್ ಅಂತ ಬರೋದು ಗೋಲ್ಡ್ ಕಲರ್ದು. ಆವಾಗ ರ್ಯಾಡೋ ವಾಚ್ ಕಟ್ಟೋದೇ ಒಂದು ದೊಡ್ಡ ಹೆಮ್ಮೆ ವಿಚಾರ, ಸ್ಟೇಟಸ್ ಅದು. ಅವ್ರಿಗೆ ಅದನ್ನು ಕೊಡ್ತಾ ಇದ್ದ. ಆಮೇಲೆ ಅವ್ರ ಕಷ್ಟ, ಅವ್ರ ಮನೆಯವ್ರಿಗೆ ಏನಾದರೂ ಯಾಕಂದರೆ ಇವನು ತಿಂಗಳಾನುಗಟ್ಟಲೆ ಇವನ ಜೊತೆ ಓಡಾಡಬೇಕಲ್ಲ, ಅವ್ರಿಗೆ ಮನೆಗೆಲ್ಲ ವ್ಯವಸ್ಥೆ ಮಾಡಿಕೊಡ್ತಾ ಇದ್ದ. ಆಮೇಲೆ ಹುಚ್ಚ ಆಗಿಬಿಟ್ಟು ನಮ್ಮ ಮನೆಯವ್ರಿಗೆ ಪೊಲೀಸ್ನವ್ರು ಇಟ್ಕೊಂಡಿಲ್ಲ, ನಿಮ್ಮ ಮನೆಯವ್ರಿಗೆ ಅಂತೇಳಿ ಅವನು ಸಾಯ್ಲಿಕ್ಕೆ ಕಾರಣನೂ ಒಂದು ಅದೇ ಆಗ್ಬಿಡ್ತು. ಅವನು ತನ್ನ ರಾಬಿನ್ಹುಡ್ ಇಮೇಜ್ ಕ್ರಿಯೇಟ್ ಮಾಡ್ಕೊಂಡಿದ್ದಂಗೆ ಎಲ್ಲಾದರೂ ಹೋಗ್ತಾ ಇದ್ದರೆ ಯಾರಿಗಾದ್ರೂ ಆ್ಯಕ್ಸಿಡೆಂಟ್ ಆಗಿಬಿಟ್ರೆ, ಹೆಣ್ಮಕ್ಳಿಗೆ ಆ್ಯಕ್ಸಿಡೆಂಟ್ ಆದರೆ ಇಮ್ಮಿಡಿಯೇಟಾಗಿ ನಿಂತು ಅಟೆಂಡ್ ಮಾಡಿ ಅವ್ರನ್ನ ಆಸ್ಪತ್ರೆಗೆ ಸೇರಿಸಿ ಮುಂದಕ್ಕೆ ಹೋಗ್ತಾ ಇದ್ದ. ಇದೆಲ್ಲ ಅವ್ರಿಗೆ ಒಂದು ಇಮೇಜ್ ಕ್ರಿಯೇಟ್ ಮಾಡ್ತಾಯಿತ್ತು. ಆಯಿಲ್ ಕುಮಾರ, ಬೂಟೋಸ್ ಕುಮಾರ ಅಂತ ನಾವೇನು ಹೇಳ್ತೀವೋ, ಅವನು ಸಿಕ್ಕಾಪಟ್ಟೆ ದುಡ್ಡು ಕಂಡಂಥ ರೋಡಿ. ಅವನು ಭೂಗತ ಲೋಕದಲ್ಲಿ ಇವರೆಲ್ಲರಿಗಿಂತ ದುಡ್ಡು ಕಂಡಂಥ ವ್ಯಕ್ತಿ ಅವನು. ಅವನು ಅಷ್ಟೇ ಅವನ ಸಹಚರರ ಕುಟುಂಬ ವರ್ಗದ ಹಿತಾಸಕ್ತಿಯನ್ನು ಕಾಪಾಡ್ತಾ ಇದ್ದ. ಮದುವೆ, ಆರೋಗ್ಯದ ವಿಚಾರದಲ್ಲಿ ಹಣ, ದುಡ್ಡು, ವ್ಯವಸ್ಥೆ ಅವನಿಗೆ ಮಾತ್ರ ಮಾಡ್ತಾ ಇರಲಿಲ್ಲ. ಅವನಿಗೆ ಇನ್ಫಾರ್ಮೇಷನ್ ಕೊಡೋ ಪೊಲೀಸ್ನವ್ರನ್ನೂ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದ. ಅವನ ಪರ ವಾದ ಮಾಡೋ ಅಡ್ವೊಕೇಟುಗಳನ್ನು ಚೆನ್ನಾಗಿ ಸಾಕ್ತಾ ಇದ್ದ. ವರ್ಷಕ್ಕೊಂದ್ಸಲ ಯುರೋಪ್ ಟೂರಿಗೆ ಕಳಿಸ್ತಾ ಇದ್ದ. ಎಲ್ಲ ವ್ಯವಸ್ಥೆಯನ್ನು ಆಗಿನ ಕಾಲದಲ್ಲೇ ಮಾಡ್ತಾ ಇದ್ದ. ಒಂದು ಕಾರ್ಪೊರೇಟ್ ಕಂಪನಿ ಅದಕ್ಕಿಂತ ಜಾಸ್ತಿ. ಅದು ನಾವು ಅವನಿಗೆ ಭೂಗತ ಲೋಕದ ಪಾತಕಿ ಅನ್ಬೋದು, ರೌಡಿ ಅನ್ಬೋದು. ಅವ್ರು ಅನ್ಲಿಕ್ಕೆ ಸಾಧ್ಯನೇ ಇಲ್ಲ. ನೋಡಿ, 90ರ ದಶಕದಲ್ಲಿ ನೀವು ವೀರಪ್ಪನ ವಿಷಯ ಹೇಳಿದಾಗ ನನಗೆ ನೆನಪು ಬಂತು. 90ರ ದಶಕದಲ್ಲಿ ವೀರಪ್ಪನ ಪ್ರವರ್ಧಮಾನಕ್ಕೆ ಬಂದಂಥ ಒಬ್ಬ ಕಾಡುಗಳ್ಳ. ಉಪ್ಪಾರಪೇಟೆಯಲ್ಲಿ ಅವನ ದಸ್ತಗಿರಿ ಆಗುತ್ತೆ. ಬೂದಿ ಪಡಗು ನೀವೆಲ್ಲ ಮಾಡಿದ್ದೀರಿ. ಅದು ಉಪ್ಪಾರಪೇಟೆಯಲ್ಲಿ ದಸ್ತಗಿರಿ ಆಗಿ ಬೆಂಗಳೂರು ನಗರದಲ್ಲಿ ಅವನು ದಸ್ತಗಿರಿ ಆಗೋದು ಮೊದಲನೇ ಬಾರಿಗೆ. ಬೆಂಗಳೂರು ನಗರದಲ್ಲಿ ಎಲ್ಲಿ ದಸ್ತಗಿರಿ ಆಗುತ್ತೆ ಅಂದರೆ ಇದು 2 ಗ್ರೂಪ್ ಇರುತ್ತೆ. ಈ ನಾಚಿಮುತ್ತು, ಪಡಿಯಾಚಿ ಗೌಂಡರ್ದು ಒಂದೆರಡು, ಅಲ್ಲೆಲ್ಲ ಗೌಂಡರ್ಗಳದ್ದು ಇದು 2 ಗ್ರೂಪ್ ಇರುತ್ತೆ. 2 ಗ್ರೂಪ್, ಒಂದು ಗ್ರೂಪು ಒಬ್ಬ ಪೊಲೀಸ್ ಅಧಿಕಾರಿಗೆ ಮಾಹಿತಿ ಕೊಡ್ತಾ ಇರುತ್ತೆ, ಇವನ ಗ್ರೂಪು ಇನ್ನೊಂದು ಪೊಲೀಸ್ ಅಧಿಕಾರಿಗೆ ಮಾಹಿತಿ ಇರ್ತದೆ. ಸಣ್ಣ ಪ್ರಮಾಣದ ಕಾಡುಗಳ್ಳ. ಆಗ 86 ಆಗ ಇದರೊಳಗೆ ಬೆಂಗಳೂರು ನಗರದಲ್ಲಿ ಅವನು ಅವಿನ್ಯೂ ರಸ್ತೆಗೆ ಬರ್ತಾ ಇದ್ದ ಶ್ರೀಗಂಧದ ತುಂಡುಗಳನ್ನು ಮಾರಾಟ ಮಾಡೋಕ್ಕೆ. ಅಲ್ಲಿ ಒಂದು ಶಿಲ್ಪಿಗಳಿದ್ರು, ಕೆತ್ತನೆ ಮಾಡೋರು ಶ್ರೀಗಂಧದ. ಅವರಿಗೆ ವಿಶೇಷವಾಗಿ ಬಾಕಿದೆಲ್ಲ ಸೌದೆ ಅಂತಲೇ ಮಾರ್ತಾ ಇದ್ದಿದ್ದು. ಮೈಡಿ ಮಲ್ಸಂದ್ರಕ್ಕೆ, ಕಟ್ಕೇನಹಳ್ಳಿಗೆ, ಈ ಸಿದ್ದಾಪುರ, ಇವರಿಗೆಲ್ಲ ಈ ಕಡ್ದಿದ್ದು ತುಂಡುಗಳು ಪಂಡುಗಳು ಮಾರೋರು. ಆದರೆ ಒಳ್ಳೆ ಕೆತ್ತನೆ ಮಾಡೋಕ್ಕಾಗೋವಂಥ ಅನುಕೂಲ ಆಗೋದನ್ನು ವಿಶೇಷ ಬೆಲೆ ಸಿಗ್ತಾ ಇತ್ತು ಅದಕ್ಕೆ. ಅದನ್ನು ಅವಿನ್ಯೂ ರಸ್ತೆಯಲ್ಲಿ ಅವನು ಮಾರಾಟ ಮಾಡ್ತಾ ಇದ್ದ. ಕದ್ದು ಮುಚ್ಚಿ ಬಂದು ಮಾಡ್ತಾ ಇದ್ದ. ಅವರೆಲ್ಲ ಲೈಸೆನ್ಸ್ಡ್ ಡೀಲರ್ಸ್ ಅವರೆಲ್ಲ. ಈ ಮೈಸೂರಲ್ಲಿ ಇದ್ದಾರಲ್ಲ ಕೆತ್ತನೆ ಮಾಡೋರು, ಆ ಥರ. ಅವನು ಮಾರಾಟ ಮಾಡಿ ಬಂದರೆ ಬೆಂಗಳೂರಿಗೆ ಅವನ ಜೊತೆ ಯಾರಾದರೂ ಒಂದಿಬ್ಬರು ಬರೋರು. ಅವನೇ ಬರೋನು. ಬೆಂಗಳೂರಿಗೆ ಯಾಕೆ ಬರ್ತಾ ಇದ್ದ ಅಂದರೆ, ಮೆಜೆಸ್ಟಿಕ್ಕಲ್ಲಿ ನೀವು ನಮ್ಮ ಸಿಟಿ BMTC ಬಸ್ ಸ್ಟ್ಯಾಂಡ್ ಇದೆ ನೋಡಿ, ಅಲ್ಲೊಂದು ಅಮರ್ ಹೋಟ್ಲ್ ಅಂತ ಇತ್ತು. ಅಲ್ಲಿ ಲಾರ್ಡ್ಸ್ ಅಂತ ಒಂದು ಬಾರ್ ಇತ್ತು. ಒಬ್ಬ ಕೂರ್ಗಿ ನಡೆಸ್ತಾ ಇದ್ರು ಅದನ್ನು. ಲಾರ್ಡ್ಸ್ ಬಾರಲ್ಲಿ ವಿಶೇಷವಾಗಿ ಹಂದಿ ಮಾಂಸದ ಖಾದ್ಯಗಳನ್ನು ಮಾಡ್ತಾಯಿದ್ರು. ಅದನ್ನು ತಿನ್ನಲಿಕ್ಕೋಸ್ಕರ ಇವನು ರಿಸ್ಕ್ ತಗೊಂಡು ಬಂದು ಮಾರಾಟ ಮಾಡಿ ಅಲ್ಲಿ ಹಂದಿ ಮಾಂಸ ತಿಂದೇ ಹೋಗ್ತಾ ಇದ್ದಿದ್ದ ಅವನು. ಅಲ್ಲಿ ಹೋಗಿ ತಿಂದು ಅಲ್ಲಿಂದ ಅವನು ಹೋಗ್ತಾ ಇದ್ದಿದ್ದು ಕಾಡಿಗೆ, ಅಥವಾ ಅವನು ಗೋಪಿನಾಥಮ್ಗೆ, ಹೋಗೇನಕಲ್ಗೆ ಎಲ್ಲಿ ಹೋಗ್ತಾನೋ ಇಲ್ಲಿಂದನೇ ಹೋಗ್ತಾ ಇದ್ದಿದ್ದು.
ಅಷ್ಟೊತ್ತಿಗೆ ಅವನ ಮೇಲೆ ಒಂದು 2, 3, 4, 5 ಕೇಸುಗಳು, ಕೊಲೆ ಕೇಸುಗಳು ಅದು ಇದೆಲ್ಲ ದಾಖಲಾಗ್ಬಿಟ್ಟಿತ್ತು. ತಪ್ಪಿಸ್ಕೊಂಡು ತಿರುಗ್ತಾ ಇದ್ದ, ವಾಂಟೆಡಲ್ಲಿದ್ದ. ಉಪ್ಪಾರಪೇಟೆ ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಟ್ಬಿಟ್ಟ, ಇವನು ಎಗನೆಸ್ಟ್ ಗ್ರೂಪ್ನವ್ರು, ವಿರುದ್ಧ ಪಡೆ ಇವೊಂದು ಇರುತ್ತಲ್ಲ, ಮಾಹಿತಿ ಕೊಟ್ಬಿಟ್ರು. ಪೊಲೀಸ್ನವ್ರು ಹಿಡ್ಕೊಂಬಂದರು. ಪೊಲೀಸರು ಇವರೇ ತನಿಖೆ ಮಾಡಬೇಕಾ? ರಾಮಕೃಷ್ಣ ಅಂತ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಇದ್ದರು, IV ಪಾಟೀಲ್ ಅಂತ ACP ಇದ್ದರು, ಉತ್ತಪ್ಪ ಇದ್ದರು, ಒಂದು 4-5 ಜನ ಒಳ್ಳೊಳ್ಳೆ ಅಧಿಕಾರಿಗಳಿದ್ರಾಗ ಇವರೇ ತನಿಖೆ ಮಾಡಬೇಕು, ನಾವು ಮಾಡ್ತೀವಿ ಅಂತ ಹೇಳಿದಾಗ ಪೊಲೀಸ್ ಇಲಾಖೆಯಲ್ಲಿ ಒಂದು ಫಾರೆಸ್ಟ್ ವಿಂಗ್ ಅಂತ ಒಂದಿತ್ತು ಪೊಲೀಸ್ ಇಲಾಖೆಯಲ್ಲಿ. ಅವ್ರೇನು ಮಾಡಿದ್ರು, ಇಲ್ಲ ಅಲ್ಲಿ ತುಂಬ ಕೇಸ್ ಇದೆ, ಫಾರೆಸ್ಟ್ ರಿಲೇಟೆಡ್ ಕೇಸಸ್ಸು, ಇದು ಮಾಡಿದ್ರೆ ಇದಾಗ್ಬಿಡುತ್ತೆ, ಕಾಂಪ್ಲಿಕೇಶನ್ಸ್ ಆಗುತ್ತೆ, ಇದನ್ನು ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ ಅಂಥೇಳಿ ಅಧಿಕಾರಿಗಳ ಮೇಲೆ ಮಾತಾಡಿ ಇವ್ರು ತೀರ್ಮಾನ ಮಾಡ್ಕೊಂಡು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ರು. ಫಾರೆಸ್ಟ್ ವಿಂಗಿಗೆ ಹ್ಯಾಂಡ್ ಓವರ್ ಪೊಲೀಸ್ದೇ ಫಾರೆಸ್ಟ್ ವಿಂಗು, ಅದೇನು ಫಾರೆಸ್ಟ್ ಇಲಾಖೆದಲ್ಲ, ಪೊಲೀಸ್ ಇಲಾಖೆನೇ. ಹೌದು. ಈ ಫಾರೆಸ್ಟ್ ವಿಂಗ್ನವರು ಇದಕ್ಕೆ ತಗೊಂಡೋದ್ರು, ಬೂದಿ ಪಡ್ಲಗ ಗೆಸ್ಟ್ ಹೌಸ್ ಅಂತ. ಆ ಬೂದಿ ಪಡ್ಲಗ ಗೆಸ್ಟ್ ಹೌಸಲ್ಲಿ ಇವತ್ತು ನೀವು ಹೋದ್ರೂ ನಾನು ಹೋಗಿ ನಾಚಿಕೆಯಿಂದ ತಲೆ ತೆಗೆಸ್ಕೊಂಡ್ಬಂದ್ಬಿಟ್ಟೆ. ಆ ಬೂದಿ ಪಡ್ಲಗ ಗೆಸ್ಟ್ ಹೌಸ್ಗೆ ನನಗೆ ಫಾರೆಸ್ಟ್ಗೆ ಹೋಗೋ ಹುಚ್ಚು ನನಗೂ ಭಾಳ ಇದೆ, ಹೋಗ್ತಾ ಇರ್ತೀನಿ. ನನಗೆ ಯಾರೋ ಒಬ್ಬರು ಅಧಿಕಾರಿಗಳು, ಇಲ್ಲ ಇಲ್ಲಿ ನೀವು ಇರಿ ಸತಿ ಬಂದಾಗ ಅಂಥೇಳಿ ಅಲ್ಲಿ ನೋಡಿದ್ರು. ಅಲ್ಲಿ ಅದನ್ನು ಒಂದು ಮಾನ್ಯುಮೆಂಟ್ ಥರ ಮಾಡಿಬಿಟ್ಟಿದ್ದಾರೆ. ಅಲ್ಲೊಂದು ಅಮೃತ ಶಿಲೆಯಲ್ಲಿ ಒಂದು ಕಲ್ಲು ಹಾಕಿದ್ದಾರೆ. ಕಲ್ಲು ನೋಡಿ ನನಗೆ ಎಷ್ಟು ನೋವಾಯಿತು ಅಂದರೆ, ಇದು ರೂಮ್ ನಂಬರ್ 1, ಸೂಟ್ ನಂಬರ್ 1, ಸೂಟ್ ನಂಬರ್ 2, ಇಲ್ಲಿ ವೀರಪ್ಪನ ಇಟ್ಟಿದ್ದು. ಇಲ್ಲಿಂದ ವೀರಪ್ಪನ್ನು ಪೊಲೀಸರು ನಮ್ಮ ವಶದಿಂದ ತಪ್ಪಿಸ್ಕೊಂಡು ಹೋಗಿ 100 ಆನೆಗಳನ್ನು, 100 ಅಧಿಕಾರಿಗಳನ್ನು ಕೊಂದಿದ್ದಾನೆ. ಅದು ಈ ಕೊಠಡಿ ಅಂತೇಳಿ ತಾಜ್ ಮಹಲ್ ಕಡ್ದಂಗೆ ಕಟ್ಟಿ ಅದನ್ನೊಂದು ಕಲ್ಲು ಹಾಕಿದ್ದಾರೆ. ಎಷ್ಟು ನಾಚಿಕೆ ವಿಚಾರ. ಹೌದು. ಆಮೇಲೆ ಏನಪ್ಪ ಅಂತ ಆಮೇಲೆ ಏನಾಯಿತು, ಈ ಜಗನ್ನಾಥನ್, ಆಮೇಲೆ ರಾಮ್ಲಿಂಗು ನನ್ನ ಬ್ಯಾಚು, ಹೌದು ನನ್ನ ಬ್ಯಾಚ್ ಆತ. ದಿನೇಶ್ ಜೂನಿಯರು, ಜಗನ್ನಾಥ್ ಜೂನಿಯರು, ಜಗನ್ನಾಥ್ ಶಕೀಲ್ ಅಹಮದ್ ಒಂದು ಬ್ಯಾಚು. ಅಲ್ಲಿ ಇವ್ರನ್ನ ಆಪರೇಷನ್ ನನ್ನ ಬ್ಯಾಚು ಕೃಷ್ಣ ಅರಸ್ ಅಂತ ಒಬ್ರು ನನ್ನ ಬ್ಯಾಚ್ಮೇಟ್, ಅವರೇ ಗುಂಡು ವೀರಪ್ಪನ ಮೇಲೆ ಪ್ರತಿ ಗುಂಡು ಹಾರಿಸಿದ್ದು. ಇವ್ರನ್ನೆಲ್ಲ ಎತ್ಕೊಂಬಂದಿದ್ದು ಅವರೇನೆ, ಕೃಷ್ಣ ಅರಸ್ ಅಂತ. ಅವರು ಎಲ್ಲ ಅಲ್ಲಿ ಇದಾದಾಗ ಅಲ್ಲಿಂದ ಶುರು ಆಯಿತು. ನಾಳೆ 15ಕ್ಕೆ ಆಮೇಲೆ ಶಕೀಲ್ ಅಹಮದ್ದು ಮತ್ತು ಹರಿಕೃಷ್ಣ ಅವರ ಟೀಮು ಅಲ್ಲಿಗೆ ಮೊದಲಿಗೆ ಒಂದು STF ಸ್ಪೆಷಲ್ ಟಾಸ್ಕ್ ಫೋರ್ಸ್ ಅಂತ ಆಗಿ ಹೋಗಿದ್ದು. ಅದಕ್ಕೆ ಮಡಿಯಾಳ್ ಅವರು ಚೀಫ್ ಆಗಿದ್ದರು. ಈ ಘಟನೆಗಳೆಲ್ಲ ಆದಮೇಲೆ ನಾನು, ಅಶೋಕ್ ಕುಮಾರು, ಆಮೇಲೆ ಬಾರ್ಕಿ ಅಂಥೇಳಿ, ಪ್ರಭಾಕರ್ ಬಾರ್ಕಿ ಅಂತ ಬೇರೆ ಬೇರೆ ಕಡೆಯಿಂದ ಅಧಿಕಾರಿಗಳನ್ನ ಹಾಕ್ಕೊಂಡು ಸ್ಪೆಷಲ್ ಟಾಸ್ಕ್ ಫೋರ್ಸಲ್ಲಿ ಇದ್ವಿ. ಈ ಹರಿಕೃಷ್ಣ ಮತ್ತು ಶಕೀಲ್ ಅಹಮದ್ ಅವರು ಭಾಳ ಡೇರ್ ಡೆವಿಲ್ ಪೊಲೀಸ್ ಅಧಿಕಾರಿಗಳು. ಅವರ ಬಗ್ಗೆ ಈಗಾಗಲೇ ತುಂಬ ಎಪಿಸೋಡ್ಗಳು ಆಗಿದೆ. ಅವರು ಇದು ಆ್ಯಂಬುಷ್ ಆದಮೇಲೆ ನಾಳೆ 15ನೇ ತಾರೀಕಿಗೆ 30 ವರ್ಷ ಆಗುತ್ತೆ. ಸ್ವಾತಂತ್ರ್ಯ ದಿನಾಚರಣೆ ಹಿಂದಿನ ದಿವಸನೋ ಏನೋ ಅಟ್ಯಾಕ್ ಆಗಿದ್ದದು. 30 ವರ್ಷ ಆಗುತ್ತೆ. ಆಮೇಲೆ ನಾವೆಲ್ಲ ಅಲ್ಲಿ ಕೆಲಸ ಮಾಡಬೇಕಾದ್ರೆ, ನಾನು ಟಾಸ್ಕ್ ಫೋರ್ಸಲ್ಲಿ ಇರಬೇಕಾದ್ರೆ ಮೈಸೂರಿನಲ್ಲಿ ಹಿರಿಯ ಅಧಿಕಾರಿಯಾಗಿದ್ದವರು KR ಶ್ರೀನಿವಾಸನ್ ಅವರು. KR ಶ್ರೀನಿವಾಸನ್ ಅವರು ಹಿರಿಯ ಅಧಿಕಾರಿ. ಅವರು ಮಾನಿಟ್ರ್ ಮಾಡ್ತಾಯಿದ್ರು STF ಇದನ್ನು. ಹರಿಕೃಷ್ಣ ಅವ್ರ ಮೇಲೆ ಭಾಳ ನಂಬಿಕೆ, ಅವ್ರಿಗೆ ಅಪಾರವಾದ ನಂಬಿಕೆ, ಭಾಳ ಆತ್ಮೀಯತೆ ಕೂಡ ಹರಿಕೃಷ್ಣ ಅವ್ರ ಮೇಲೆ ಅವರಿಗೆ. KR ಶ್ರೀನಿವಾಸನ್ ಅವರು ತಮಿಳುನಾಡು ಅಧಿಕಾರಿ, ಅವರು ನಮ್ಮ ಕರ್ನಾಟಕ ಕೇಡರು, ತಮಿಳು ಮೂಲದ ಅಧಿಕಾರಿ ಅವರು. ಅಂದರೆ ಕರ್ನಾಟಕ ಮೂಲನೇ, ಆದರೆ ಅಯ್ಯಂಗಾರ್ ಇರಬೇಕು ಅವರು, ತಮಿಳು. ಕಡೆ ಎಷ್ಟು ಇನ್ಫಾರ್ಮೇಷನ್ ತೆಗಿತಾಯಿದ್ರು, ಮಾಹಿತಿ ತೆಗಿತಾಯಿದ್ರು. ಆ ಕಾಡಿಂದು, ಆ ಕಡೆ ಊರ್ದು, ಗೋಪಿನಾಥಮ್ಮು, ಮೆಟ್ಟೂರು, ಅಪ್ ಟು ಸೇಲಂ ತನಕ ಎಲ್ಲ ಮಾಹಿತಿ ತೆಗಿತಾಯಿದ್ರು. ಮಾಹಿತಿ ತೆಗಿಬೇಕಾದ್ರೆ ನಾವು ಕಾಡುಗಳಲ್ಲಿ ಆವಾಗ ನಾನು MMLsಲ್ಲಿ ನಮ್ಮದೆಲ್ಲ ಅಲ್ಲಲ್ಲಿ ಕ್ಯಾಂಪ್ ಇತ್ತು. ಪಾಲಾರ್ ಕ್ಯಾಂಪಲ್ಲಿ ನಾನಿದ್ದೆ.
ಆಮೇಲೆ ನಾಲ್ ರೋಡ್ ಕ್ಯಾಂಪಲ್ಲಿ ಅಶೋಕ್ ಕುಮಾರ್ ಇದ್ದರು, ಆಮೇಲೆ ಇದು ಪ್ರಭಾಕರ್ ಬಾರ್ಕೆ ಅಂತಿದ್ರು. ನಾವೆಲ್ಲ ಒಂದೊಂದು ಕ್ಯಾಂಪಲ್ಲಿ ಒಬ್ಬೊಬ್ಬರು ಇದ್ವಿ, ಕೂಂಬಿಂಗ್ ಆಪ್ರೇಷನ್ಸ್ ಮಾಡ್ತಾಯಿದ್ವಿ. ಎಲ್ಲ ಮಾಡ್ತಾ ಇರಬೇಕಾದ್ರೆ ನಮಗೊಬ್ಬ ಹುಡುಗ ಸಿಕ್ಕಾಕೊಂತಾನೆ. ವೀರಪ್ಪನ ಜೊತೆ ಓಡಾಡ್ತಾ ಇದ್ದಂಥ ಒಬ್ಬ ಸಣ್ಣ ಹುಡುಗ, ಅವ್ನಿಗೆ 17 ವರ್ಷ ಇರ್ಬೋದು. ನನ್ನ ಹತ್ರ ಆ ಫೋಟೋನೇ ಇತ್ತು, ಹುಡುಕಿದ್ರೆ ಸಿಗ್ಬೋದೇನೋ. ಒಂದು 17 ವರ್ಷದ ಹುಡುಗ. ನಮಗೆ ಕುತೂಹಲ, ಇಷ್ಟು ದಿನಗಟ್ಟಲೆ ಇಡೀ ಕಾರ್ಯಾಚರಣೆ ನಡೆಯುತ್ತೆ, ಕೂಂಬಿಂಗ್ ಆಪ್ರೇಷನ್ ನಡೀತದೆ, ಒಂದೇ ಒಂದು ಸಣ್ಣ ಕ್ಲೂನು ಸಿಗ್ತಾ ಇರಲಿಲ್ಲ ನಮಗೆ. ಆ ಹುಡುಗ ಕರ್ಕೊಂಬಂದ್ರು. ಆ ಹುಡುಗನಿಗೆ ಕರ್ಕೊಂಬಂದಾಗ ಅವರು ಕೆ ಆರ್ ಶ್ರೀನಿವಾಸನ್ನು ಭಾಳ ದೊಡ್ಡ ಇಂಟ್ರಾಗೇಟರ್, ಚೆನ್ನಾಗಿ ಅವರು ಪ್ರಶ್ನೆ ಮಾಡಿ ಮಾಹಿತಿನ ಹೊರತೆಗಿತಾಯಿದ್ರು. ಮತ್ತು ಅತೀ ಬುದ್ಧಿವಂತ ಪೊಲೀಸ್ ಅಧಿಕಾರಿ, ಅವರು ಡಿ ಜಿ ಆಗಿ ರಿಟೈರ್ ಆದರು. ಅವ್ರು ಕೆ ಆರ್ ಶ್ರೀನಿವಾಸನ್ ಅವ್ರ ಹತ್ರ ಮಾತಾಡ್ತಾ ಇರಬೇಕಾದ್ರೆ, ನೀವು ಹೆಂಗೆ ಆಪ್ರೇಷನ್ ಮಾಡ್ತೀರಾ ಅಂದಾಗ ಇವರು ಆಪ್ರೇಷನ್ ಒಂದೊಂದೇ ಹೇಳ್ಕೊಂಡು ಬಂದ. ಸರ್, ನೀವು ಎಷ್ಟೋ ಸಲ ಕಾಡಲ್ಲಿ ಬರಬೇಕಾದ್ರೆ ನಾವು ಅಲ್ಲೇ ಪಕ್ಕದಲ್ಲೇ ಇರ್ತಾಯಿದ್ವಿ, ನಿಮ್ಗೆ ಯಾರಿಗೂ ಕಾಣಿಸ್ತಾ ಇರಲಿಲ್ಲ. ನೀವೆಲ್ಲ ಹೋಗೋದು ಗೊತ್ತಾಗೋದು ನಮಗೆ. ನಾವು ಅಲ್ಲೇ ಕೆಳಗಡೆನೆ ಪೊದೆಗಳಲ್ಲಿ ಇರ್ತಾಯಿದ್ವಿ. ಹೆಂಗೆ ನಮಗೆ ಕಾಣಿಸ್ಬೇಕಲ್ಲ ಅಂದರೆ, ಅದೇ ಸರ್, ನಮಗೂ ನಿಮಗೂ ವ್ಯತ್ಯಾಸ ಅದೇ. ನಾವು ಪ್ರಾಣಿಗಳ ಥರ ಇದ್ವಿ. ನಾವು ಹೆಂಗೆ ಅಂದರೆ, ನೀವು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದ್ದರೆ ನಮಗೆ ಗೊತ್ತಾಗ್ಬಿಡೋದು ನೀವು ಬರ್ತಾ ಇದ್ದೀರಾ ಅಂತ. ನಿಮ್ಮ ಕಾಲ್ನಡಿಗೆ ಶಬ್ದ ನಮಗೆ ಕೇಳಿಸೋದು. ನಾವು ಆ ಕಾಡಲ್ಲಿ ಓಡಾಡೋ ಅಂಥ ಯಾವ ಪ್ರಾಣಿ ಓಡಾಡಿದೆ ಈ ಜಾಗದಲ್ಲಿ ಅಂತ ಹೇಳ್ತೀವಿ ಅಂತ. ನಮಗೆ ಭಾಳ ಆಶ್ಚರ್ಯನೂ ಅನ್ನಿಸ್ತು. ಈ ವಾಚರ್ಸು ನಮ್ಮ ಜೊತೆ ಕೂಂಬಿಂಗ್ ಬರ್ತಾಯಿದ್ರು. ಫಾರೆಸ್ಟ್ ವಾಚರ್ಸು ನಮ್ಮ ಜೊತೆ ದಾರಿ ತೋರ್ಸಕ್ಕೆ ಬೇಕಲ್ಲ ನಮಗೆ. ನಾವು ಇಂಥ ಒಂದು ದೊಡ್ಡ ಬೆಟ್ಟಕ್ಕೆ ಎಲ್ಲೋ ಹೋಗ್ತಾ ಇದ್ದೀವಿ ಅಂದಾಗ ಆ ಫಾರೆಸ್ಟ್ ವಾಚರ್ಸು ನಮ್ಮನ್ನು ಲೀಡ್ ಮಾಡ್ತಾಯಿದ್ರು. ಅವ್ರ ಹಿಂದೆ ನಾವು ಹೋಗ್ತಾ ಇದ್ವಿ. ಅವನು ನಿಂತ್ಕೊಳ್ಳಿ ಸರ್ ಅನ್ನೋನು. ನಮಗೇನೂ ಗೊತ್ತಾಗ್ತಾ ಇರಲಿಲ್ಲ, ದಿಕ್ಕು ಗೊತ್ತಾಗ್ತಾ ಇರಲಿಲ್ಲ ನಮಗೆ. ನಿಂತ್ಕೊಳ್ಳಿ ಅಂದ ತಕ್ಷಣ, ಯಾಕೆ ಅಂದರೆ ಆನೆಗಳಿದೆ ಸರ್ ಅನ್ನೋನು. ಆನೆಗಳಿದೆ ಅಂದ ತಕ್ಷಣ ನಾವೇನಾಗಬೇಕು? ಎಲ್ಲಿದೆ, ಎಲ್ಲೂ ಕೇಳಿಸ್ತಾ ಇಲ್ಲ ಅಂದರೆ ಸ್ವಲ್ಪ ಹಂಗೆ ಕಿವಿ ಕೊಡಿ ಸರ್ ಅಂದರೆ ಲಟ ಪಟ ಇದು ಮುರಿಯೋದು ಕೇಳಿಸೋದು. ಎಷ್ಟು ದೂರಲ್ಲಿದೆ ಅಂದರೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಲ್ಲಿದೆ ಸರ್ ಅಂತ ಗೀಳಿಡೋದು ಎಲ್ಲ ಕೇಳಿಸೋದು. ಸ್ವಲ್ಪ ಒಂದು ಬಂಡೆ ಮೇಲೆ ಹೋದರೆ ಅಲ್ಲೊಂದು 10-20 ಆನೆಗಳಿರೋದು. ಆಮೇಲೆ ಸರ್, ಇಲ್ಲಿ ಯಾರೋ ಓಡಾಡ್ತಾ ಇದ್ದಾರೆ ಸರ್ ಅಂತಾನೆ. ಹೆಂಗೆ ಗೊತ್ತಾಯ್ತೆ ಅಂದರೆ, ಕೇಳಿ ಸರ್ ಅಂತ. ಅವರು ನಡೀತಾ ಇದ್ದರೆ ಚರ ಶಬ್ದ ಕೇಳಿಸುತ್ತೆ, ಇಲ್ಲಾಂದರೆ ಅವ್ರು ಮಾತಾಡ್ಕೊಂಡು ಹೋಗೋದು. ನಾವಿಷ್ಟು ಕಡಿಮೆ ಧ್ವನಿಲಿ ಮಾತಾಡಿದ್ರೆ ಇದು ಹೆಚ್ಚು ಕಡಿಮೆ 100 ಮೀಟ್ರಿಗೆ ಕೇಳಿಸುತ್ತೆ ಕಾಡಲ್ಲಿ. ನಿಶಬ್ದ. ಕಾಡಲ್ಲಿ ನೀವು ಮಲಗಿದ್ರೆ ನಿಮ್ಮ ಹಾರ್ಟ್ ಬೀಟ್ ಕೇಳಿಸುತ್ತೆ. ಕೈ ಹಿಂಗೆ ಇಟ್ಕೊಂಡು ಮಾಡಿದ್ರೆ ಡಬ್ 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 ಅಂತ ಕೇಳಿಸುತ್ತೆ. ನಿಶಬ್ದ ಅಂದರೆ ನೀರವತೆ. ಆಯಿತಾ? ನಮಗೆ ಹೆಂಗೆ ನಿಮ್ಗೆ ಗೊತ್ತಾಗುತ್ತೆ? ಸರ್, ಇಲ್ಲೆಲ್ಲೋ ದನ ಇದೆ ಸರ್, ದನಗಳು ಅಂತ. ಹೆಂಗೆ ಗೊತ್ತ ಅಂತಾನೆ. ದನದ ವಾಸನೆ ಅವನಿಗೆ ಗೊತ್ತಾಗುತ್ತೆ, ಆನೆ ವಾಸನೆ ಅವನಿಗೆ ಗೊತ್ತಾಗುತ್ತೆ. ನಾವೇನು ತಿಳ್ಕೊಂಡ್ವಿ, ಈ ಆನೆ ಲದ್ದಿ ಹಾಕ್ಬಿಟ್ಟಿರ್ತಲ್ಲ ಅದರದ್ದೇನು ಅಂತ. ಆನೆ ಸ್ಮೆಲ್ಲು ಆಮೇಲೆ ನಮಗೆ ಗೊತ್ತಾಯಿತು. ಕೊಡಗಲ್ಲಿ ಎಲ್ಲ ಕಾಫಿ ಎಸ್ಟೇಟ್ನವ್ರಿಗೆ ಇದು ಗೊತ್ತಿರುತ್ತೆ. ಹೌದು. ಈಗ ನಮಗೆ ಪಟ್ಟಣದಲ್ಲಿ ವಾಸ ಮಾಡಿರೋರಿಗೆ ಜಿರಳೆದು ಇಲಿದು ಸ್ಮೆಲ್ ನಮಗೆ ಗೊತ್ತಾಗ್ಬಿಡುತ್ತೆ. ಒಂಥರ ಕಮಟ್ ವಾಸನೆ ಬರ್ತಾ ಇರುತ್ತೆ. ಆ ಥರ ಅವ್ರಿಗೆ. ಅಲ್ಲಿ ದನದ ಹೆಂಗೆ ಗೊತ್ತಾಯಿತು ಅಂದರೆ, ದನದ ಸ್ಮೆಲ್ಲೇ ಗೊತ್ತಾಗುತ್ತಲ್ಲ ಸರ್, ಹಸು ಸಾಕಿರೋರ್ಗೆ ಅದು ಗೊತ್ತಿರುತ್ತೆ ಅಂತ. ಹಸುದೇ ಬೇರೆ ಸ್ಮೆಲ್ ಇರುತ್ತೆ, ಎಮ್ಮೆದೇ ಬೇರೆ ಸ್ಮೆಲ್ ಇರುತ್ತೆ. ಹೌದು. ಇದು ಆಮೇಲೆ ನಮಗೆ ಇನ್ನೂ ಆಶ್ಚರ್ಯ ಅಂತ ಕುತೂಹಲ ಅನ್ನಿಸ್ತು. ಇದು ಒಂದೊಂದೇ ವಿಷಯ ಹೊಸದು ನಮಗೆ. ಹೋಗ್ತಾ ಇದ್ರೆ ಇದ್ದಕ್ಕಿದ್ದಂಗೆ ನಿಲ್ಸೋಣ ನಮಗೆ. ಏನು ಅಂದರೆ, ಹೋಗ್ತಾ ಇದೆ ಸರ್ ಅನ್ನೋನು. ಏನಂದರೆ ಹಾವು ಸರ್ ಅಂತ ಸ್ಮೆಲ್ಲಲ್ಲಿ ಗೊತ್ತಾಗುತ್ತೆ ನನಗೆ. ನಾವು ಇದನ್ನೆಲ್ಲ ನೋಡ್ತಾ ಇದ್ವಿ ಸರ್. ನಿಮಗೆ ನೀವು 10 ದಿವಸ ಉಳ್ಕೊಂಡ್ರೆ ನೀವು ವೀರಪ್ಪ ನಿಮ್ಗೆ ಒಂದು ದಿವಸ ಸಿಗ್ತಾನೆ. ನೀವು ಹಿಂಗೆ ಹೋಗ್ತೀರಿ, ವಾಪಸ್ ಬರ್ತೀರಿ ಕೂಂಬಿಂಗ್ ಆಪ್ರೇಷನ್ ಮುಗಿಸ್ಕೊಂಡು. ನೀವು ಎಷ್ಟು ನಿಮ್ಮ ಹತ್ರ ನೀರು ಅನ್ನ ಈ ತಿನ್ನೋದಿದೆಯೋ ಅಲ್ಲಿ ತನಕ ಹೋಗ್ತೀರಿ, ಆಮೇಲೆ ವಾಪಸ್ ಬರ್ತೀರಿ, ಮುಂದಕ್ಕೆ ಹೋಗ್ಬಿಡ್ತೀರಿ. ಇಲ್ಲದಿದ್ರೆ ನಾವು ಹಂಗಲ್ಲ ಸರ್, ಎಲ್ಲ ಅಲ್ಲೇ ಇರುತ್ತೆ. ನಮಗೆ ಸುಟ್ಟು ಮಾಂಸ ಇರುತ್ತೆ, ಒಣಗಿದ ಮಾಂಸ ಇರುತ್ತೆ, ಏನೋ ತಂದು ಅಲ್ಲೇ ಬೇಯಿಸ್ಕೊತೀವಿ, ಅಲ್ಲೇ ತಿಂತೀವಿ. ಆಮೇಲೆ ಬೆಳಗಿನ ಜಾವ ನಾವೆಲ್ಲೂ ಒಲೆ ಹಾಕಲ್ಲ, ಅಡುಗೆ ಮಾಡಲ್ಲ. ಹೊಗೆ ಬರುತ್ತಲ್ಲ, ನಿಮಗೆ ಗೊತ್ತಾಗ್ಬಿಡುತ್ತೆ ಹೊಗೆ ಬರ್ತಾಯಿದೆ ಕಾಡಲ್ಲಿ ಅಂದರೆ ನೀವು ಅಲ್ಲಿಗೆ ಅಟ್ಯಾಕ್ ಮಾಡ್ತೀರಾ. ನಾವೆಲ್ಲ ರಾತ್ರಿನೇ ಮುಗಿಸ್ಕೊಂಡ್ಬಿಡ್ತೀವಿ ಅಂತ.
ಇದೆಲ್ಲ ಮಾಹಿತಿಗಳು ಕೊಟ್ಕೊಂಬಂದ. ಆಮೇಲೆ ಅವರೊಂದು ಪ್ರಶ್ನೆ ಕೇಳಿದ್ರು, ಯಾಕೆ ಈ ಜನ ಎಲ್ಲ ಅವ್ನಿಗೆ ಅಷ್ಟು ಸಪೋರ್ಟ್ ಮಾಡ್ತಾರೆ ಅಂದರೆ, ಸರ್ ಹಂಗೆ ಸಹಾಯ ಮಾಡ್ತಾನೆ ಸರ್, ಜನಗಳಿಗೆ ಕಷ್ಟ ಅಂದಾಗ ಸಹಾಯ ಮಾಡ್ತಾನೆ ಸರ್ ಅಂತ ಒಂದು ಘಟನೆ ಹೇಳು ಅಂದಾಗ, ಯಾಕೆ ರಾಬಿನ್ ಹುಡ್ ಆದ ಅಂತ ಅದಕ್ಕೆ ನಿಮಗೆ ನಾನು ಉತ್ತರ ಕೊಡ್ತಾ ಇದ್ದೀನಿ. ಈಗ ಒಂದು ಘಟನೆ ಅವನು ಆ ಹುಡುಗ ಹೇಳಿದ್ದು, ಹೊಗೇನಕಲ್ಲಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇದೆ. ಹೊಗೇನಕಲ್ಲು ಕರ್ನಾಟಕ ತಮಿಳುನಾಡಿನ ಗಡಿಯಲ್ಲಿರ್ತಕ್ಕಂಥ ಜಲಪಾತ. ಅದು ದುಮುಕೋ ಜಲಪಾತ ಕರ್ನಾಟಕದ್ದು, ನೀರು ಬೀಳೋದು ತಮಿಳುನಾಡುದು. ಹೊಗೇನಕಲ್ ಫಾಲ್ಸ್ ನಮ್ಮದು ಕರ್ನಾಟಕದ್ದು, ಹರಿದು ಹೋಗೋದು ತಮಿಳುನಾಡುದು. ಅಲ್ಲಿಂದ ಹೋಗುತ್ತದು. ಅಲ್ಲಿಂದ 10-12 ಕಿಲೋಮೀಟ್ರ್ ಗೋಪಿನಾಥಂ ನಡ್ಕೊಂಡು ಹೋದರೆ. ನಾವು ಮೆಟ್ಟೂರಿಂದ ಬಂದರೆ 50-60 ಕಿಲೋಮೀಟ್ರು. ಸೊ ಅಲ್ಲಿಂದ ನಡ್ಕೊಂಡು ಹೋಗ್ಬಿಡ್ತಾರೆ ಎಲ್ಲ. ಕಾಡಂಚಿನಲ್ಲಿ ಒಂದು ಹೆಂಗಸು, ವಿಧವೆ ಹೆಂಗಸಿನ ತೋಟ, ಮನೆ, ಅಲ್ಲಿ ಹೊಗೇನಕಲ್ಲು ಕರ್ನಾಟಕ ಬಾರ್ಡ್ರಲ್ಲಿ. ಅಲ್ಲಿ ಈ ಒಬ್ಬ ಒಂಟಿ ಹೆಂಗಸಿಗಳು ಅಂದ್ಬಿಟ್ಟು ಒಂದು ದಿವಸ ಈ ಹೆಂಗಸು ಆ ಕಡೆ ಈ ಕಡೆ ಅವಳು ಜಮೀನಲ್ಲೆಲ್ಲ ಪಾಪ ಬೇಲಿ ಹಾಕೊಳ್ಳೋಕೆ ಅವ್ರ ಹತ್ರ ದುಡ್ಡಿರಲ್ಲ, ಜಮೀನು ಎಲ್ಲಿಂದ ಕಲ್ಲಿಟ್ಟಿರ್ತಾರೆ. ಒಂದು ದಿವಸ ಏನಾಗಿದೆ, ಇಡೀ ಜಮೀನನ್ನು ಒಬ್ಬ ಒತ್ತುವರಿ ಮಾಡ್ಕೊಂಡು ಬೇಲಿ ಹಾಕ್ಬಿಟ್ಟಿದ್ದಾನೆ. ಅವಳಿಗೆ ಎದೆ ಓಡ್ಕೊಂಡಂಗೆ ತನ್ನ ಜಾಗದಲ್ಲಿ ಒಂದು 5 ಎಕರೆ ಜಾಗನ ಒತ್ತುವರಿ ಮಾಡ್ಕೊಂಡು ಕಾಡಲ್ಲಿ, ನಂದಿದು ನೀನು ಒಳಗೆ ಬರಬಾರ್ದು, ನಾಳೆ ಬಂದರೆ ಒದ್ಬಿಡ್ತೀನಿ ಅಂತೇಳಿ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಇವಳು ಎಷ್ಟಾಗುತ್ತೋ ಅಷ್ಟು ಗಲಾಟೆ ಮಾಡಿದ್ದಾಳೆ. ಅವಳಿಗೆ ಯಾರೂ ಸಹಾಯ ಮಾಡಲಿಲ್ಲ. ಇವಳೇನು ಮಾಡಿದ್ದಾಳೆ, ಅಲ್ಲಿ ರೆವಿನ್ಯೂ ಇಲಾಖೆಗೆ ಎಲ್ಲ ಇರುತ್ತಲ್ಲ ನಮ್ಮ ಹಳ್ಳಿಗಳಲ್ಲಿ ಸರ್ಕಾರಿ ಹೋಗಿದ್ದಾಳೆ. ಅವರು ಫಸ್ಟು ಸಹಾಯ ಮಾಡೋಕ್ಕೆ ಎಲ್ಲರೂ ಇಷ್ಟಪಟ್ಟು ಬಡ ಹೆಂಗಸು ಅಂತ, ಆಮೇಲೆ ಅವನ ಇನ್ಫ್ಲೂಯೆನ್ಸು ಅವನ ಸ್ಟೇಟಸ್ ಎಲ್ಲ ನೋಡಿ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಇವಳು ಕಡೆಗೆ ಪೊಲೀಸಿಗೆ ಹೋಗಿದ್ದಾಳೆ. ಅಲ್ಲಿನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ಬಹಳ ಒಳ್ಳೆ ಸಬ್ ಇನ್ಸ್ಪೆಕ್ಟ್ರ್ ಆಗಿದ್ದರು ಅವರು. ಅವರೇನು ಮಾಡಿದ್ದಾರೆ, ಈಕೆಗೆ ಸಹಾಯ ಮಾಡಬೇಕು ಅಂಥೇಳಿ ತೀರ್ಮಾನ ಮಾಡಿ ಅವನ್ನ ಕರೆಸಿದ್ದಾರೆ. ಅವನು ಬರೋಕ್ಕೆ ತಯಾರಿಲ್ಲ. ಆಮೇಲೆ ಸ್ವಲ್ಪ ಜೋರು ಮಾಡಿ ಕರೆಸಿದ್ರೆ, ನಿನಗೂ ಇದಕ್ಕೇನು ಸಂಬಂಧ, ಪೊಲೀಸ್ಗೂ ಇದಕ್ಕೇನು ಸಂಬಂಧ, ಸಿವಿಲ್ ಮ್ಯಾಟ್ರು, ರೆವಿನ್ಯೂ ಮ್ಯಾಟ್ರು, ಸಿವಿಲ್ ಮ್ಯಾಟ್ರು ಏನು ಅಂತೇಳಿ. ಅವನು ಹಂಗಲ್ಲ, ಆ ಹೆಂಗ್ಸ್ ಹತ್ರ ಡಾಕ್ಯುಮೆಂಟ್ ಇದೆ, ನೀನು ಒತ್ತುವರಿ ಮಾಡಿಕೊಂಡು ಟ್ರೆಸ್ ಪಾಸ್ ಮಾಡಿದ್ಯಾ, ನಾನು ಕೇಸ್ ನಿನ್ನ ತಾಕತ್ತಿದ್ರೆ ಕೇಸ್ ರಿಜಿಸ್ಟರ್ ಮಾಡಿ ನೋಡೋಣ ಅಂತ ಪೊಲೀಸ್ಗೆ ಧಮಕಿ. ಆಮೇಲೆ ಇವನು ಕೂತ್ಕೊಳ್ಳೋಕ್ಕಾಗಿಲ್ಲ ಸಬ್ ಇನ್ಸ್ಪೆಕ್ಟ್ರಿಗೆ. ಅವನು ಸಬ್ ಇನ್ಸ್ಪೆಕ್ಟ್ರ್ ಈಕೆಗೆ ಸಹಾಯ ಮಾಡಬೇಕು ಅಂತ ಶತ ಪ್ರಯತ್ನ ಮಾಡಿಬಿಟ್ಟ. ಶತ ಪ್ರಯತ್ನ ಮಾಡಿದಾಗ್ಯೂ ಆ ಸಬ್ ಇನ್ಸ್ಪೆಕ್ಟ್ರಿಗೆ, ಅಧಿಕಾರಯುಕ್ತ ಸಬ್ ಇನ್ಸ್ಪೆಕ್ಟ್ರು ಮತ್ತು ಪವರ್ಸ್ ಇರೋರು, ಅತಿಕ್ರಮಣ ಪ್ರವೇಶದ ಬಗ್ಗೆ ಕ್ರಿಮಿನಲ್ ಕೇಸ್ ದಾಖಲು ಮಾಡೋವಂಥ ಪವರ್ ಇರೋರು, ಅವ್ರಿಗೆ ಮಾಡೋಕ್ಕಾಗಲಿಲ್ಲ. ಈ ಕಡೆ ನಾಚಿಮುತ್ತು ಅಂತ MLA ಇರಬೇಕು ತಮಿಳ್ನಾಡಿಗೆ, ಆ ಕಡೆ ರಾಜುಗೌಡ ಅಂತ MLA ಕರ್ನಾಟಕಕ್ಕೆ ಒಬ್ಬ ಅಲ್ಲೇ ಬಾರ್ಡ್ರಲ್ಲಿ. ಅದು ಈಕೆ ಅಲ್ಲೂ ಟ್ರೈ ಮಾಡಿದ್ದಾಳೆ. ಆದರೆ ಅವರಿಬ್ಬರು ಈ ಏನು ಒತ್ತುವರಿ ಮಾಡ್ಕೊಂಡಿದ್ನಲ್ಲ ಅವನ ಪರ ಮಾತಾಡಿ ಪೊಲೀಸ್ನವ್ರಿಗೆ ಧಮಕಿ ಹಾಕ್ತಾರೆ, ನೀವೇನಾದರೂ ಆ ಹೆಂಗ್ಸಿಗೆ ಸಪೋರ್ಟ್ ಮಾಡಿದ್ರೆ ನೀನು ಉಳಿಸಲ್ಲ ನಾವು ಅಂತ. ಇವನಿಗೆ ಎಷ್ಟು ನೊಂದ್ಕೊಂಬಿಟ್ನಂತೆ ಈ ಸಬ್ ಇನ್ಸ್ಪೆಕ್ಟ್ರ್ ಅಂದರೆ, ನನ್ನ ಹತ್ರ ಅಧಿಕಾರ ಇದ್ದು ಅನ್ಯಾಯ ಆಗಿದೆ ಅಂತ ನನ್ನ ಕಣ್ಣು ಮುಂದೆ ಇದ್ದರೂ ನಾನು ಸಹಾಯ ಮಾಡೋಕ್ಕಾಗ್ತಾ ಇಲ್ವಲ್ಲ. ಇವು ಮೇಲಧಿಕಾರಿಗಳಿಗೆ ಹೇಳಕ್ಕೆ ಹೋಗಿದ್ದಾನೆ, ನಿನಗೆ ಯಾಕೆ ಬೇಕು, ಸುಮ್ಮನೆ ಇರಯ್ಯ, ಸಿವಿಲ್ ಡಿಸ್ಪ್ಯೂಟ್ ಅಂತ ಕ್ಲೋಸ್ ಮಾಡಯ್ಯ. ಇವನು ಮನಸ್ಸು ಒಪ್ಪಿಲ್ಲ. ಅವನೇನು ಮಾಡ್ತಾನೆ, ಇಲ್ಲಮ್ಮ ನಾನು ಸೋತ್ಬಿಟ್ಟೆ ನಿನ್ನ ವಿಷಯದಲ್ಲಿ, ನೀನು MLA ನನಗೆ ಗಲಾಟೆ ಮಾಡ್ತಾ ಇದ್ದಾನೆ, ನಾನೇನಾದರೂ ನಿನಗೆ ಸಹಾಯ ಮಾಡಿದ್ರೆ ನಾಳೆ ಬೆಳಿಗ್ಗೆ ನನ್ನನ್ನು ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ, ನಾನು ನಿನ್ನ ಹತ್ರ ಕ್ಷಮೆ ಕೇಳಲ್ಲ, ಅದು ನಿನಗೊಂದು ದಾರಿ ಹೇಳ್ತೀನಿ ಅಂತಾನೆ. ಏನು ಅಂತ ಕೇಳ್ತಾಳೆ. ಈ ವೀರಪ್ಪನ ಹೆಸರು ಕೇಳಿದ್ಯಾ ಅಂತ ಕೇಳ್ತಾನೆ ಅವನು. ಸರ್ ಎಲ್ಲರೂ ಮಾತಾಡ್ತಾ ಇರ್ತಾರೆ, ನಾನೇನು ನೋಡಿಲ್ಲ ಅಂತಾನೆ. ನಮ್ಮೂರಲ್ಲಿ ಅವನಿಗೆ ಮೊಳಕನ್ ಅಂತ ಕರೀತಾರೆ ಸರ್ ಅಂತಾರೆ. ಮೊಳಕನ್ ಪತ್ತಿದ್ದಾನೆ ನಿಂಗು ಪೇಸ್ರಿಂಗು ಅಂತ ಕೇಳ್ತಾಳೆ. ಅಂದರೆ ಮೊಳಕನ್ ವೀರಪ್ಪ, ಅಲ್ಲಿ ಲೋಕಲಲ್ಲಿ ಅವನಿಗೆ ಮೊಳಕನ್ ಅಂತ ಕರೆಯೋದು ಅವನ ಹೆಸರು ಅಂತ ಅವಳು ಹೇಳ್ತಾಳೆ. ಅವನು ಇದೇ ಈ ಗೋಪಿನಾಥಮ್ನವನು ಅಂತ ಹೇಳ್ತಾರೆ ಸರ್, ನನಗೆ ಗೊತ್ತಿಲ್ಲ. ಏನಮ್ಮ ಕಾಡಲ್ಲಿರ್ತಾನೆ ಅವನೆಲ್ಲೂ ಊರಲ್ಲಿರಲ್ಲ. ಯಾರಾದರೂ ಈ ದನ ಮೇಯ್ಸೋರಿಗೆ ಅಲ್ಲಿ ಕಾಡಲ್ಲಿ ನಾವೇನು ತಿಳ್ಕೊತೀವಿ, ಬರೀ ಶ್ರೀಗಂಧ ಮಾತ್ರ ಕದೀತಾರೆ ಅಂತ. ಬಿದಿರು, ಸೀಗೆಕಾಯಿ, ಬೆಟ್ಟದ ನೆಲ್ಲಿಕಾಯಿ,
ಆಮೇಲೆ ಬೇರೆ ಶ್ರೀಗಂಧ, ಟೀ ಕದ್ದಿಯಲ್ಲ ಜಾಸ್ತಿ, ಇದು ಕರಿ ಮರ ಇದೆಯಲ್ಲ, ರೋಸ್ವುಡ್ ಮರಗಳು ಜಾಸ್ತಿ ಇದೆ ಅಲ್ಲಿ. ಇದನ್ನು ಸಾಗಾಣಿಕೆ ಮಾಡೋದು, ಕಳ್ಳು ಸಾಗಾಣಿಕೆ, ಬಿದಿರು ದೊಡ್ಡ ಕಳ್ಳು ಸಾಗಾಣಿಕೆ, ಬೆಟ್ಟದ ನೆಲ್ಲಿಕಾಯಿ, ಆಮೇಲೆ ಸಿಗೆ. ಇದು ಯಾರಿಗಾದರೂ ಕೇಳಿದ್ರೆ ನಿನ್ಗೆ ಹೇಳ್ತಾರೆ ವೀರಪ್ಪನ್ ಎಲ್ಲಿದ್ದಾರೆ ಅಂತ. ನೀನು ಅವನ್ನ ಬಿಟ್ಟು ಇನ್ಯಾರೂ ನಿನಗೆ ಸಹಾಯ ಮಾಡಲ್ಲ. ಸರ್ಕಾರದ MLAಗಳೇ ನೋಡು ನನ್ನನ್ನು ಗಲಾಟೆ ಮಾಡಿ ಬಾಯಿ ಮುಚ್ಚಿದ್ದಾರೆ, ನಿನಗೆ ಅಲ್ಲಿ ನ್ಯಾಯ ಸಿಕ್ಬೋದು ಅಂತ ಹೇಳ್ತಾಳೆ. ಇವಳಿಗೆ ಈ 5 ಯಾರೂ ಸಹಾಯಕ್ಕೆ ಬರಲ್ಲ ಊರಿನಲ್ಲಿ, ಎಲ್ಲ ಹೆದರು ಬಿಡ್ತಾರೆ. ಇವಳು ಜಿದ್ದು ಮಾಡ್ಕೊಂಡು ಒಂದು ವಾರ ಹುಡುಕ್ತಾಳೆ ನೋಡ್ರಿ, ಕಾಡುಗಳಲ್ಲಿ ಹೋಗಿ ಬರೋದು, ಕಾಡು ಎಲ್ಲ. ಇವಳಿಗೊಂದು ಮಾಹಿತಿ ಸಿಗುತ್ತೆ, ಕಾಡೊಳಗಡೆ ವೀರಪ್ಪನ್ ಇದ್ದಾನೆ, ಇಂಥ ಕಾಡಲ್ಲಿದ್ದಾನೆ ಅಲ್ಲಿ ಅಂತ ಯಾವನೋ ಒಬ್ಬ ದನಾಮೇಶವನು ಹೇಳ್ತಾನೆ. ಮೊನ್ನೆ ನೋಡಿದೆ ಈ ಕಡೆ ಹೋದ್ರು ಅಂತ. ಇವಳು ಹೋಗ್ತಾಳೆ, ಕಾಡೊಳಗೆ ಹೋಗ್ಬಿಡ್ತಾಳೆ. ಹೋದಾಗ ಅವರೆಲ್ಲ ವಾಚ್ ಮಾಡ್ತಾ ಇರ್ತಾರೆ, ಯಾರೋ ಹೆಂಗ್ಸ್ ಬರ್ತಾ ಇದ್ದಾರೆ ಅಂದಾಗ ಇವರೆಲ್ಲ ಅಲರ್ಟ್ ಆದ್ರಂತೆ. ಇವನು ಆ ಟೀಮಲ್ಲಿ ಇದ್ದಾಗ ಹುಡುಗ ಎಲ್ಲ ಅಲರ್ಟ್ ಆಗ್ತಾರೆ. ಎಲ್ಲ ಅಲರ್ಟ್ ಆಗಿಬಿಟ್ಟು ಪೊಲೀಸ್ನವ್ರು ಯಾರನ್ನೋ ಕಳಿಸಿದ್ದಾರೆ ನಮ್ಮನ್ನು ಪತ್ತೆ ಮಾಡೋಕ್ಕೆ, ಭಾಳ ಹುಷಾರಿರಬೇಕು ಅಂಥೇಳಿ ಅವಳನ್ನ ಫಾಲೋ ಮಾಡಿ ಎಲ್ಲ ಮಾಡ್ತಾರೆ. ಯಾರು ಪೊಲೀಸ್ನವ್ರು ಬರ್ತಾಯಿಲ್ಲ ಅಂತ ಗೊತ್ತಾದ ತಕ್ಷಣ ಅವಳನ್ನ ಮಾತಾಡಿಸ್ತಾರೆ ಹೋಗಿ. ಯಾಕೆ ಬಂದ್ರೆ ವೀರಪ್ಪನು, ಇವ್ರಿಗೆ ಇನ್ನೂ ಡೌಟ್ ಆಗ್ಬಿಡುತ್ತೆ, ಪೊಲೀಸ್ನವರೇ ಇದನ್ನು ಟ್ರ್ಯಾಪ್ ಮಾಡೋಕ್ಕೆ ಮಾಡಿದ್ದಾರೆ ಅಂತ. ಅವಳನ್ನ ಚೆಕ್ ಮಾಡ್ತಾರೆ. ಅವಳನ್ನ ತೊಗೊಂಡೋಗಿ ಇವ್ರು ಕ್ಯಾಂಪಲ್ಲಿ ಇಡಿಸ್ಕೊಂಡ್ಬಿಡ್ತಾರೆ, ಎಲ್ಲಿ ಗುಡಾರ ಹಾಕಿರ್ತಾರಲ್ಲ, ಇಡಿಸ್ಕೊಂಡು ಭಾಳ ಪ್ರಶ್ನೆ ಮಾಡ್ತಾರೆ. ನೀನು ಪೊಲೀಸ್ನವ್ರು ಬಂದಿದ್ಯಾ, ನೀನು ಮೋಸ ಮಾಡಿದ್ರೆ ನೀನು ಇಲ್ಲೇ ಕಡ್ದಾಕ್ಬಿಡ್ತೀವಿ, ಹಿಂಗೆ ಏನೂ ಕೊಡಲ್ಲ ಊಟ ಮಾಡೋಕ್ಕೆ. ಯಾವ ಊರು ಅಂತ ಕೇಳ್ತಾಳೆ. ಹೊಗೇನಕಲ್ ಹತ್ರ ಪಕ್ಕದಲ್ಲಿ ಇದು ಬಿಳಿಗುಂಡು ಅದೆಲ್ಲ ಇದೆ ಅಲ್ಲಿ, ಹೊಗೇನಕಲ್ಲು ನಮ್ಮ ಕಾವೇರಿ ನದಿ ಆ ಊರು ಅಂತ ಹೇಳ್ತಾಳೆ. ಏನು ವಿಷಯ ಅಂದಾಗ ಇದೆಲ್ಲ ಹೇಳ್ತಾಳೆ. ಹಿಂಗೆ ಆ ಜಮೀನ್ದಾರ್ ನನ್ನ ಎಲ್ಲ ಒತ್ತುವರಿ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ ಹಿಂಗಾಯ್ತು, ನಾನು ಇಲ್ಲಿದ್ದೀನಿ ಅಂತ ಯಾರು ಹೇಳಿದ್ದು ನಿನಗೆ ಅಂದಾಗ ಸಬ್ ಇನ್ಸ್ಪೆಕ್ಟ್ರ್ ಹೇಳೋದು ಅಂತ ಹೇಳ್ಬಿಟ್ಟು ಇವ್ರಿಗೆ ಇನ್ನೂ ಅನುಮಾನ ಆಗಿಬಿಡುತ್ತೆ. ಆಮೇಲೆ ಎಲ್ಲ ಮಾಡಿದಾಗ ಒಬ್ಬನ್ನ ಊರಿಗೆ ಕಳಿಸ್ತಾನೆ ವೀರಪ್ಪನ್, ಲೋಕಲ್. ಅಲ್ಲಿ ಇದು ಮಾಡ್ತಾನೆ, ಇಲ್ಲ ಇವನು ಅನ್ಯಾಯ ಮಾಡಿದ್ದಾನೆ, ಇವಳಿಗೆ ಅನ್ಯಾಯ ಆಗಿದೆ, ಯಾರು ಪೊಲೀಸ್ನವ್ರಿಗೆ ಗೊತ್ತಿಲ್ಲ, ಪೊಲೀಸ್ನವರೇ ನಿಮ್ಮ ಹತ್ರ ಕಳಿಸಿರೋದು ಅಂದಾಗ ಇವನು ಭಾಳ ಹುಷಾರಾಗ್ತಾನೆ. ಪೊಲೀಸ್ನವ್ರು ಕಳಿಸಿದ್ರೆ ಏನಾದರೂ ಟ್ರ್ಯಾಪ್ ಗಿಪ್ ಮಾಡಿಬಿಡ್ತಾರೆ ಅಂತ. ಆಮೇಲೆ ಕನ್ಫರ್ಮ್ ಆಗುತ್ತೆ ಇವನಿಗೆ ಆ ಹೆಂಗ್ಸಿಗೆ ಅನ್ಯಾಯ ಆಗಿದೆ ಅಂತ. ಆಮೇಲೆ ಊಟ ಗೀಟ ಕೊಟ್ಬಿಟ್ಟು ಆ ಹೆಂಗ್ಸನ್ನ ಇಟ್ಕೊಂಡು ನಾವು ನಿನಗೆ ಸಹಾಯ ಮಾಡ್ತೀವಿ ಅಂತ ಒಪ್ಕೊತಾನೆ. ಒಂದು ದಿವಸ ಇದ್ದಕ್ಕಿದ್ದಂಗೆ ಯಾವ ಜಮೀನ್ದಾರ ಇವಳು ಒತ್ತುವರಿ ಮಾಡಿ ಅತಿಕ್ರಮ ಪ್ರವೇಶ ಮಾಡಿ ಫೆನ್ಸಿಂಗ್ ಹಾಕಿದ್ನಲ್ಲ, ಅವ್ನು ಕಿಡ್ನ್ಯಾಪ್ ಆಗಿಬಿಡ್ತಾನೆ. ರಾತ್ರಿ ಮನೆಗೆ ಹೋಗ್ತಾರೆ ವೀರಪ್ಪನ ಗ್ಯಾಂಗು, ಗನ್ ಇಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾರೆ ನಡಿಯಂತ. ದೊಡ್ಡ ಗುಲ್ಲಾಗ್ಬಿಡುತ್ತೆ, ಕಂಪ್ಲೇಂಟ್ ಏನು ಕೊಡೋಲ್ಲ, ದೊಡ್ಡ ಗುಲ್ಲಾಗುತ್ತೆ. ದೊಡ್ಡ ಗುಲ್ಲಾಗಿ ಇವ್ನು ಕರ್ಕೊಂಬರ್ತಾರೆ. ಕರ್ಕೊಂಬಂದು ಹೆದರ್ಸಾಕ್ಬಿಡ್ತಾರೆ, ಚೆನ್ನಾಗಿ 2 ಬಿಡ್ತಾರೆ. ಒಂದು ಹೆಂಗ್ಸಿಗೆ ಇಷ್ಟು ಅನ್ಯಾಯ ಮಾಡಿದೆಯಲ್ಲ ನೀನೇನು ಮನುಷ್ಯನ ಅಂತ ಕೇಳ್ತಾರೆ. ಇವನು ವೀರಪ್ಪನ ನೋಡಿದ ತಕ್ಷಣ ಥರ ನಡ್ಗೋಗ್ಬಿಡ್ತಾನೆ. ನಡ್ಗೋದ್ಮೇಲೆ ಇವಾಗ ಏನು ಮಾಡ್ತೀನಿ, 2 ಆಪ್ಷನ್. ಕೊಂದಾಕ್ತೀವಿ, ನೀನು ತೆಗಿತೀಯ, ನಾವು ತೆಗಿಬೇಕಾ? ನಾವು ತೆಗಿಬೇಕಾದ್ರೆ ನೀನು ಕೊಂದಾಕ್ಬಿಟ್ಟು ತೆಗಿತೀವಿ. ನೀನು ತೆಗಿಯೋದಾದರೆ ಒಂದೇ 1 ಇಂಚು ಇವಳ ಜಾಗದಲ್ಲಿ ನೀನು ಇರಬಾರ್ದು, ಮತ್ತು ಇವಳಿಗೆ ಫೆನ್ಸಿಂಗ್ ಹಾಕ್ಕೊಡ್ಬೇಕು ಅಂತಾನೆ. ಇವಳ ಜಾಗಕ್ಕೆ ನೀನು ಫೆನ್ಸಿಂಗ್ ಹಾಕ್ಕೊಡ್ಬೇಕು, ಇಲ್ಲದೇ ಇಲ್ಲಿಂದ ಹೋಗೋದೇ ಇಲ್ಲ ನೀನು ಅಂತ. ನಿನಗೆ ಬಿಡ್ತೀವಿ ಅಂದರೆ ನೀನೇನು ಬಚಾವಾಗ್ಬಿಟ್ಟಿದ್ದೀನಿ, ಪೊಲೀಸ್ಗೆ ಹೋದ್ರೆ ನಾವು ಹೆದರಲ್ಲ ಅಂತಾರೆ. ಬಿಟ್ಟು ಕಳಿಸ್ತಾರೆ. ಒಂದೇ ದಿವಸಕ್ಕೆ ಇಡೀ ಫೆನ್ಸಿಂಗ್ ಕಿತ್ತಿ ಒಳಗೆ ಮಾಡಿ 2ನೇ ದಿವಸಕ್ಕೆ ಫೆನ್ಸಿಂಗ್ ಹಾಕ್ಬಿಟ್ಟು ನೀನು ಇನ್ಮೇಲೆ ಅಲ್ಲಿ ಹೋಗ್ಬೇಡಮ್ಮ, ನಿನ್ನ ತಂಟೆಗೆ ಬರೋಲ್ಲ ಅಂತಾನೆ. ಅವ್ನು ರಾಬಿನ್ ಹುಡ್ ಆಗದೆ ಇನ್ನೇನಾಗ್ತಾನೆ? ವ್ಯವಸ್ಥೆಯಲ್ಲಿ ಅವನು ನೀಚ ಇರ್ಬೋದು, ವ್ಯವಸ್ಥೆಗೆ ನೀಚನಾಗಿ ಕಾಣ್ಬೋದು, ದುಷ್ಟನಾಗಿ ಕಾಣ್ಬೋದು, ಅಥವಾ ಅಪರಾಧಿಯಾಗಿ ಕಾಣ್ಬೋದು. ಆದರೆ ಈ ನೊಂದ ಹೆಣ್ಣು ಮಗಳಿಗೆ ಆಪದ್ ಬಾಂಧವ, ಅನಾಥ ರಕ್ಷಕ, ದೀನಬಂಧು, ರಾಬಿನ್ ಹುಡ್ ಆಗ್ತಾನೆ. ಇದು ಪಾತಕ ಲೋಕದಲ್ಲಿ ಇರೋರಿಗೆ ತುಂಬ ಜನಕ್ಕೆ ಈ ಥರದ್ದೊಂದು ಮಾಡಿರ್ತಾರೆ ಅವರು. ಅದಕ್ಕೆ ಜನಸಾಮಾನ್ಯರು ಬಿಟ್ಕೊಡಲ್ಲ. ನೀವು ಮಾಹಿತಿ ಸಿಕ್ಕಬೇಕಾದ್ರೆ ಜನಗಳಿಗೆ ಆ ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಬರಬೇಕು. ಪೊಲೀಸ್ ವ್ಯವಸ್ಥೆ ಮೇಲೆ ನಂಬಿಕೆ ಬಂದರೆ ಜನ ನಿಮಗೆ ಸಹಾಯ ಮಾಡ್ತಾರೆ.
ದುಷ್ಟ ವ್ಯವಸ್ಥೆ ಮೇಲೆ ನಂಬಿಕೆ ಬಂದರೆ ಜನ ಅವ್ರಿಗೆ ಸಹಾಯ ಮಾಡ್ತಾರೆ. ಸಹಾಯ ಅಂದರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಇವರು ಪೊಲೀಸರು ಹೊಡೆತಕ್ಕೆ ಸಿಕ್ಕಿಬಿಡ್ಬೇಕು. ಈಗ ಇವತ್ತು ಯಾವುದೋ ಪೇಪರಲ್ಲಿ ಮೊನ್ನೆ ನೋಡಿದೆ, ಆದಿವಾಸಿಗಳು ಕಾಡಿನಲ್ಲಿ ವಾಸ ಮಾಡ್ತಾರೋ ಆದಿವಾಸಿಗಳು ಈ ಕಡೆ ನಕ್ಸಲರ ಇದಕ್ಕೆ ಸಿಕ್ಕಿಬಿದ್ದಿದ್ದಾರೆ, ಆ ಕಡೆ ಅಧಿಕಾರಿಗಳ ಇಕ್ಕಳದಲ್ಲಿ ಸಿಕ್ಕಿದ್ದಾರೆ ಅಂತ. ಈ ಕಡೆನೂ ಮಾತಾಡೋಂಗಿಲ್ಲ, ಆ ಕಡೆನೂ ಮಾತಾಡೋಂಗಿಲ್ಲ. ಆ ಥರ ಸ್ಥಿತಿ ಕೊಟ್ಟೋದಾಗ ಅವ್ರೇನು ಮಾಡ್ತಾರೆ, ಈ ದಿಢೀರ್ ನ್ಯಾಯ ಸಿಗುತ್ತಲ್ಲ ಅಲ್ಲಿಗೆ ಹೋಗ್ತಾರೆ. ವರ್ಷಾನುಗಟ್ಟಲೆ ಕೇಸ್ ಹಾಕಿ ನೀವು 20 ವರ್ಷ ಆದರೂ ನಿಮ್ಮ ಎನ್ಕ್ರೋಚ್ಮೆಂಟ್ನ ಕಿತ್ಸೋಕ್ಕಾಗಲ್ಲ ಅಂದಾಗ ನೀವು ಒಂದು ದಿವಸದಲ್ಲಿ ಆಗೋದಕ್ಕೆ ಹೋಗ್ತೀರಾ, 10 ವರ್ಷದಕ್ಕೆ ಹೋಗ್ತೀರಾ? ತಕ್ಷಣದ ಪರಿಹಾರ. ಆಮೇಲೆ ತಕ್ಷಣದ ಪರಿಹಾರವನ್ನು ನೀವೇನು ಅವ್ರಿಗೇನು ದುಡ್ಡು ಕೊಡಬೇಕಾದಿಲ್ಲ, ಏನೂ ಮಾಡಬೇಕಾದಿಲ್ಲ. ಅವರು ವ್ಯವಸ್ಥೆ ವಿರುದ್ಧವಾಗಿ ಅವನ ವಿರುದ್ಧವಾಗಿ ಇವ್ರು ನಡ್ಕೊಳ್ಳೋದ್ರಿಂದ ನೀವು ರಾಬಿನ್ ಹುಡ್ ಅಲ್ಲ, ಅದಕ್ಕಿಂತ ಜಾಸ್ತಿ ಏನಾದರೂ ಇದ್ದರೆ ಆ ಹುದ್ದೆ ಕೊಟ್ಟು ಆ ಪದವಿಗೆ ಏರ್ಬಿಡ್ತೀರ. ಇದು ವ್ಯವಸ್ಥೆಯ ದುರಂತ. ಆಮೇಲೆ ಈ ಕಾನೂನಲ್ಲಿರ್ತದಲ್ಲ ಈ ನ್ಯೂನ್ಯತೆಗಳು, ಪೊಲೀಸ್ ಅಧಿಕಾರಿಗಳು ಸಿವಿಲ್ ಡಿಸ್ಪ್ಯೂಟಲ್ಲಿ ತಲೆ ಹಾಕಬಾರ್ದು, ನಿಮ್ಗೇನು ಕೆಲಸ ಇದೆ ಅಂತ ರಾಜಕಾರಣಿಗಳು ರೋಪ್ ಹಾಕ್ತಾರೆ. ಅವರು ಒತ್ತುವರಿ ಮಾಡ್ಕೊಂಡಾಗ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡಿ ಅವ್ರಿಗೆ ನಾವು ಬಿಡಿಸ್ಕೊಡ್ಬೇಕಾಗುತ್ತೆ. ಹೌದು. ಈಗ ನಾವೇ ನಮ್ಮ ದೇಶದಲ್ಲಿ ನೋಡ್ತಾ ಇದ್ದೀವಿ, ಒಬ್ಬ ರೈತ ಟ್ರ್ಯಾಕ್ಟರ್ ತಗೊಳಕ್ಕೆ 5 ಲಕ್ಷ ಸಾಲ ತಗೊಂಡಿರ್ತಾನೆ. ಅವನು 2 ಕಂತು ಕತ್ತಲಿಲ್ಲ ಅಂದರೆ ಬಂದು ಬ್ಯಾಂಕ್ನವ್ರು ನಿಂತ್ಕೊಂಡ್ಬಿಡ್ತಾರೆ ಮನೆಗೆ, ಟ್ರ್ಯಾಕ್ಟರ್ ಹೊಡೆದು ಕಿತ್ಕೊಂಡು ಹೋಗ್ತಾರೆ, ಪೊಲೀಸರನ್ನು ಕರ್ಕೊಂಡ್ಬರ್ತಾರೆ, ರಿಕವರಿ ಏಜೆಂಟ್ಸ್ ಇಟ್ಕೊಂಡಿರ್ತಾರೆ. 10 ಲಕ್ಷ ಕೋಟಿ 100 ಲಕ್ಷ 1000 ಕೋಟಿ ಲೋನ್ ತಗೊಂಡು ದೇಶ ಬಿಟ್ಟು ಹೋದವನಿಗೆ ಇದುವರೆಗೂ ನಾವು ಕರ್ಕೊಂಡು ಬಂದಿಲ್ಲ. ವ್ಯವಸ್ಥೆ ಮೇಲೆ ನಮಗೆ ನಂಬಿಕೆ ಹೆಂಗೆ ಬರುತ್ತೆ? ಮತ್ತು ಅದನ್ನ ಪತ್ರಿಕೆಯಲ್ಲೂ ಬಂತು, ಅಷ್ಟು ಹಣ ಮಾಫಿ. ಆಮೇಲೆ ಅವ್ರಿಗೆ ಮನ್ನಾ ಮಾಡ್ತಾರೆ. ನಾನು ಒಂದು ಟ್ರ್ಯಾಕ್ಟ್ರಿಗೆ ಎಷ್ಟಾಗ್ಬೋದು ಒಬ್ಬೊಬ್ಬ ಅಂದರೆ 10 ಲಕ್ಷನೇ ಇಟ್ಕೊಳ್ಳಿ. 10 ಲಕ್ಷದಲ್ಲಿ ಒಂದು 2 ಕಂತು ಕಟ್ಟಿಲ್ಲ ಅಂದರೆ ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ಟ್ರ್ಯಾಕ್ಟ್ರ್ ಕಣ್ಣು ಮುಂದೆ ಇದೆ, ಯಾವತ್ತು ಬೇಕಾ ತಗೊಂಡು ಹೋಗ್ಬೋದು. ಇಲ್ಲಿ ಅವನು 4,000 ಕೋಟಿ 7,000 ಕೋಟಿ 10,000 ಕೋಟಿ ಕೊಟ್ಟಿರೋನಿಗೆ ರೈಟ್ ಆಫ್ ಮಾಡ್ತಾರೆ. ಇದು ಜನಗಳಿಗೆ ವ್ಯವಸ್ಥೆ ಮೇಲೆ ನಂಬಿಕೆ ಹೋಗೋ ಕಾರಣ. ಸಹಾಯ ಮಾಡಿದವರು ಈ ಚಂಬಲ್ ಕಣಿವೆ ಡಕಾಯಿತರು ಇದೇ ಮಾಡ್ತಾ ಇದ್ದಿದ್ದು. ಹೌದು. ಅವರು ಮಕ್ಕಳಿಗೆಲ್ಲ ಮದುವೆಗಳು ಮಾಡಿಬಿಡೋರು ಅವರು ಹಳ್ಳಿಗಳಲ್ಲಿ. ಆಮೇಲೆ ಯಾವುದಾದ್ರೂ ನೋಡಿ, ಇವತ್ತಿಗೂ ಈ ಕ್ಷಣಕ್ಕೂ ನೀವು ಯಾವುದೇ ಜೈಲಲ್ಲಿ, ಬೆಂಗಳೂರು ಜೈಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಒಬ್ಬ ಯಾವನೋ ನ್ಯೂ ಎಂಟ್ರೆಂಟ್ ಬಂದರೆ ಅವನು ಕೇಳ್ತಾರೆ, ನೀನು ಏನಕ್ಕೆ ಬಂದಿದ್ಯಾ, ಯಾವ ಕೇಸಲ್ಲಿ ಬಂದಿದ್ಯಾ ಅಂತ ಕೇಳ್ತಾರೆ. ಅವನಿಗೆ ನಾನು ರೇಪ್ ಕೇಸಲ್ಲಿ ಬಂದಿದ್ದೀನಿ ಅಂದರೆ ಒಳಗಡೆ ಬಂದ ತಕ್ಷಣ ಮುಗ್ಗ ಹೊಡಿತಾರೆ. ಅಮಾಯಕ ಹೆಣ್ಮಗಳಿಗೆ ನೀನು ರೇಪ್ ಮಾಡಿದ್ಯಾ, ನಾಚಿಕೆ ಆಗಲ್ವ ಅಂತ. ಅವನಿಗೇನು ಅವನು ಎಷ್ಟೇ ದೊಡ್ಡವನಿರಲಿ ಮೇಲೆ ಬೀಳ್ತಾರೆ. ಬೇರೆ ಸಣ್ಣ ಕಳ್ತನ, ಸೈಕಲ್ ಕಳ್ತನ ಮಾಡಿದರೆ ಸೈಕಲ್ ಯಾಕೋ ಮಾಡ್ತೀಯಾ, ಚೈನ್ ಸ್ನ್ಯಾಚಿಂಗ್ ಮಾಡೋ ಅಂತ ಹೇಳ್ಕೊಡ್ತಾರೆ. ಕ್ರಿಮಿನಲ್ ವರ್ಕ್ಶಾಪ್ ಇದೆ ಅಲ್ಲಿ ಆಲ್ಮೋಸ್ಟು ಸ್ಕೂಲು. ಆದರೆ ಅವರಿಗೆ ಒಂದು ಎಥಿಕ್ಸ್ ಇದೆ ನೋಡ್ರಿ. ಹೆಣ್ಣು ಮಗು ಮೇಲೆ ನೀನು ಮಾನಭಂಗ ಮಾಡಿದ್ಯಾ, ಸಣ್ಣ ಮಗುಗೆ ರೇಪ್ ಮಾಡಿದ್ಯಾ, ಸಣ್ಣ ಮಕ್ಕಳಿಗೆ ರೇಪ್ ಮಾಡಿದ್ಯಾ, ಒಂದು ಅಮಾಯಕ ಹೆಂಗಸಿಗೆ ರೇಪ್ ಮಾಡಿದ್ಯಾ ಅಂದರೆ ನಿನ್ನ ಮೂಲೆಗೆ ಹಾಕೊಂಡು ಹೊಡಿತಾರೆ. ಇದು ರಾಬಿನ್ ಹುಡ್ನ ಕಥೆಗಳು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.